ಅವರಿಗೂ ಬಹಳನೇ ಸ್ಪೆಷಲ್ ಆಗಿರುವಂತಹ ದಿನ. ಅವರ ಸುಪುತ್ರ ನಾಯಕ ನಟನಾಗಿ ಅಭಿನಯಿಸಿರುವಂತಹ ಸಿನಿಮಾದ ಈ ಒಂದು ಬಹಳ ವಿಶೇಷವಾದ ಗೀತೆಯನ್ನ ರಚಿಸಿದ್ದಾರೆ ನಮ್ಮ ಕವಿರತ್ನ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರು. ಹಾಗೆ ಸಂಗೀತ ಕೂಡ ಅವರದ್ದೇ, ಅದೊಂದು ಸ್ಪೆಷಲ್. ಹಾಡಿದ್ದಾರೆ ಚೇತನ್ ನಾಯಕ್ ಬ್ರದರ್ ಕೂಡ ಬಂದಿದ್ದಾರೆ. ಶುಭವಾಗಿ ಎಲ್ಲರಿಗೂ ಎಂದಿನ್ನುತ್ತಾ ಎಲ್ಲ ಆತ್ಮೀಯ ಬಂಧುಗಳು ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಸನತ್ ಕುಮಾರ್ ಅವರ ನೇತೃತ್ವದ ಈ ಕನಕರಾಜ ಚಿತ್ರದ ಹಾಡನ್ನು ಸಂತೋಷದಿಂದ ಲೋಕಾರ್ಪಣೆ ಮಾಡಲು ಬಹಳ ಸಂತೋಷವಾಗ್ತಿದೆ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ ಕಥೆ, ಚಿತ್ರಕಥೆ, ಸಂಗೀತ ಪೂರ್ಣವಾಗಿ ಎಲ್ಲ ಅವರದೇ ಚಿಂತನೆ, ಅದನ್ನು ಬಹಳ ಉತ್ತಮವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ರವೀಂದ್ರ ಅವರು ಎಲ್ಲರಿಗೂ ತಂಡಕ್ಕೆ ನಾನು ಶುಭ ಕೋರಿ ಈ ಹಾಡನ್ನು ಸಂತೋಷದಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ಚಿತ್ರಗಳು ಗೆಲ್ಲಬೇಕು, ಮತ್ತೊಮ್ಮೆ ಮಗದೊಮ್ಮೆ ವಿಶ್ವದ ಭೂಪಟದಲ್ಲಿ ಅವು ಲಾಂಚ್ ಆಗಬೇಕು ಅನ್ನೋದೇ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ. ಈ ಚಿತ್ರದ್ದು ಬಹಳ ಮುಖ್ಯವಾಗಿ ಕನಕರಾಜ್, ಆ ಹೆಸರು ನನಗೆ ತುಂಬಾ ಇಷ್ಟ ಆಯಿತು. ಸನತ್ ಕುಮಾರ್ ಹೇಳಿದ ತಕ್ಷಣವೇ ಕನಕ ಅಂದ್ರೆ ಚಿನ್ನ. ಯಾಕೆಂದ್ರೆ ನಮ್ಮ ಕನಕದಾಸರಿಗೆ ಅವರ ತಾಯಿ ತಂದೆ ತುಂಬಾ ಒಳ್ಳೆ ಹೆಸರಿಟ್ಟಿದ್ರು. ಹಂಗೆ ಕನಕ ಅಂದ್ರೆ ಚಿನ್ನ, ಚಿನ್ನದಂಗೆ ಆಗಲಿ ಈ ಸಿನಿಮಾ ಅನ್ನೋದೇ ನನ್ನ ಶುಭ ಹಾರೈಕೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಎಲ್ಲ ಮೀಡಿಯಾದವರಿಗೆ, ಪತ್ರಕರ್ತರಿಗೆ ನಮಸ್ಕಾರ. ಮತ್ತು ಇವತ್ತು ಕನಕರಾಜ ಅಭಿಮಾನವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಇದು ಒಂದು ವಿಭಿನ್ನವಾದ ಕಥೆ. ಇದು ಕಡೆಯವರು ನಾವು ಹೇಳೋದಿಲ್ಲ. ಇದು ಯಂಗ್ಸ್ಟರ್ಸ್ಗೆ ಹೊಸದಾಗಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಕತೆ. ಇದು ಒಂದು ಹೇಳೋಕ್ಕಾಗೋದಿಲ್ಲ, ಅಷ್ಟು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಸುಮಾರು ಸಿನಿಮಾಗಳು ಎಲ್ಲ ಬಂದಿದೆ. ಇದು ವಿಭಿನ್ನವಾದ ಸಿನಿಮಾ. ಈ ಒಂದು ಸಿನಿಮಾ ಕನಕರಾಜ ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಎಲ್ಲರೂ ಮುಂದೆ ಫೀಲ್ಡಿಂಗ್ನಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದು ಈ ದೇಶವನ್ನು ಆಡ್ತಕ್ಕಂಥ ರೀತಿಯಲ್ಲಿ ಏನು ಹಿಂದೆಯಲ್ಲೇ ಆಡಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಯುವಕರು ಮುಂದೆ ಬಂದು ಆಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಇದರಲ್ಲಿ ಒಂದು ಮೆಸೇಜು. ಮತ್ತು ಇನ್ನು ಬೇರೆ ಇದೆ. ಇದರಲ್ಲಿ ಹೀರೋ ಅವ್ರಿಗೆ ತಕ್ಕಂಥ ಕತೆ ಬಂದಿದೆ. ಇದೊಂದು ಸುಮಾರು ಅಧ್ಯಯನ ಮಾಡಿ ನಮ್ಮ ಅನುಪ್ರೇಮಣ್ಣವರು ಬಹಳ ಚೆನ್ನಾಗಿ ಅದ್ಭುತವಾಗಿ ಕತೆ ಕ್ಲೀನಾಗಿ ಅದ್ಭುತವಾಗಿ ನಮ್ಮ ಡೈರೆಕ್ಷನ್ ಮಾಡಿಸಿದ್ದಾರೆ. ಸಾಂಗ್ ಇನ್ನೂ 3 ಇದೆ, ಒಂದಲ್ಲ ಇನ್ನೂ 3 ಇದೆ. ಅದರಲ್ಲಿ ಇನ್ನೆರಡು ಸಾಂಗ್ ಮಾಡಬೇಕು. ಜುಲೈ 1ನೇ ತಾರೀಕು ನಂದು ಹುಟ್ಟಿದಬ್ಬ, ಅವತ್ತೇನು ಮಾಡಬೇಕು ಅಂತಿದ್ದೀನಿ. ಡೈರೆಕ್ಟ್ರು ಅವತ್ತು ಏನನ್ನ ಮಾತಾಡಿ ಕೂತ್ಕೊಂಡು ಮಾಡಿದ್ರೆ ಅವತ್ತೇ ಲಾಂಚ್ ಮಾಡ್ತೀವಿ. ಇನ್ನೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ತಾವೆಲ್ಲ ಮೀಡಿಯಾದವರು ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು. ಮತ್ತು ನೀವೆಲ್ಲ ಪ್ರೇಕ್ಷಕರಿಗೆ ಯಾರೇ ನಿಮಗೆ ದಯವಿಟ್ಟು ನೀವೆಲ್ಲ ನಮ್ಮ ಕೈ ಮುಗಿತೀವಿ. ಒಬ್ಬೊಬ್ಬರಿಗೆ ಪ್ರತಿಯೊಬ್ಬರು ಮೆಸೇಜ್ ಕೊಟ್ಟು ಪ್ರತಿಯೊಬ್ಬರು ನಮ್ಮ ಸಿನಿಮಾನ ಆಸೆಪಟ್ಟು ಇಷ್ಟಪಟ್ಟು ಸಿನಿಮಾವನ್ನು ತೆಗೆದಿದ್ದೇವೆ. ಅದ್ಭುತವಾಗಿ ಕ್ಯಾಮ್ರಾಮ್ಯಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ನು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ತಕ್ಕನಾಗಿ ಸೀನಿಯರ್ಗಳು ಶ್ರೀನಾಥ್ ಇರ್ಬೋದು, ಪದ್ಮಾ ವಾಸಂತಿ ಅವರು ಇರ್ಬೋದು,
ಸುಂದರ್ ರಾಜ್ ಅವರಿರ್ಬೋದು, ಯಮುನಾ ಚೀಜ್ ಇರ್ಬೋದು, ರಾಮಕೃಷ್ಣ ಅವರಿರ್ಬೋದು, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸೀನಿಯರ್ ಆರ್ಟಿಸ್ಟ್ಗಳನ್ನ ಈ ಸ್ಪೆಷಲಿ ಸುಮಾರು ವರ್ಷ ಆಗಿತ್ತು. ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ಯಮುನಾ ಇದು ಇವರು ನಮ್ಮ ಪದ್ಮಾವತರು, ಇಷ್ಟು 3 ಜನ ಒಂದೇ ಸಿನಿಮಾದಲ್ಲಿ ಮಾಡಿ ಬಹಳ ದಿವಸ ಆಗಿತ್ತು. ಇದರಲ್ಲಿ ನಾವು ಅವ್ರು ತಗೊಂಬಂದಿದ್ದೀವಿ. ಎಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ನಿಮ್ಮನ್ನು ಕೋರ್ಕೊಳ್ತೇನೆ. ನಮಸ್ಕಾರ. ಅನೂಪ್, ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ಲಾಯರ್ ಪಾತ್ರ, ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಫಸ್ಟ್ ಲಾಯರ್ ಆಗಿರ್ತೀನಿ, ಅದಾದಮೇಲೆ ರಾಮಯ್ಯ ಅನ್ನೋ ಒಂದು CM ಪಾತ್ರ, ಅದು ಫ್ಯಾನ್ ಆಗಿರ್ತೀನಿ. ಅವರು ಹೋಗಿರೋ ದಾರಿಯಲ್ಲಿ ಹೋಗಬೇಕು ಅನ್ನೋ ನನ್ನ ಚಿಂತನೆಯಲ್ಲಿ ನೆಕ್ಸ್ಟ್ ಪಾಲಿಟಿಕ್ಸ್ಗೂ ಬರ್ತೀನಿ ಸಿನಿಮಾದಲ್ಲಿ. ಸೊ ಅದೇ ಥರ ಸಿನಿಮಾ ಕತೆ ಹೋಗುತ್ತೆ. ಸೊ ಇನ್ನೂ ಜಾಸ್ತಿ ಹೇಳೋದಕ್ಕೆ ನಾನು ಡೈರೆಕ್ಟ್ರು ಹೇಳ್ಬೋದು. ಸೊ ದಿಸ್ ಈಸ್ ಅ ಲಿಟಲ್ ಬಿಟ್ ಅಬೌಟ್ ಮೈ ಕ್ಯಾರೆಕ್ಟರ್. ನೆಕ್ಸ್ಟ್ ನಾನು ಪಾಲಿಟಿಕ್ಸಿಗೆ ಬರೋದು ಸ್ವಲ್ಪ ಯೋಚನೆ ಮಾಡೋದು. ಅದಾದ್ಮೇಲೆ ನಾನು ಮಾಧುರಿಯಾಗಿ ಅಂತ ಹೇಳ್ಬೋದು, ಆದರೆ ಇವಾಗ ಒಂದು ಸ್ವಲ್ಪ ದಪ್ಪ ಆಗ್ಬಿಡ್ತೀನಿ. ಇದನ್ನ ನೋಡಿ ಫಾಲೋ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಈ ಥರ ದಪ್ಪ ಆಗ್ಬಿಟ್ಟು ಸ್ವಲ್ಪ ಸಣ್ಣಗೆ ಮೇಂಟೈನ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಒಳ್ಳೇದಾಗಲಿ ಅಂತ ಹೇಳಿ, ಸಿನಿಮಾಗೆ ಒಂದು ಬೇಸ್ ಅಂತ ಹೇಳಿದ್ರೆ ಕಥೆ ಆಗಿರುತ್ತೆ. ಇದೊಂದು ಅದ್ಭುತವಾದ ಕಥೆ. ಬರೀ ಹೋಗಿ ಎಂಟರ್ಟೈನ್ಮೆಂಟ್ ಅಷ್ಟೇ ಸಿಗೋದಿಲ್ಲ, ಇನ್ಫಾರ್ಮೇಶನ್ ಇರುತ್ತೆ. ಅಂದರೆ ಇನ್ಫೋಟೈನ್ ಮೂವಿ ಇದು, ಇನ್ಫಾರ್ಮೇಶನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇರುವಂಥ ಮೂವಿ ಅಂತ ಭಾವಿಸ್ತೀನಿ. ಕಾರಣ ನಮ್ಮ ಸಿನಿಮಾಗೆ ಕತೆ ಕೊಟ್ಟಿರುವಂಥವ್ರು ಚಿತ್ರ ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೆನ್ ಮೂವಿ ಸ್ಟಾರ್ಟ್ಸ್, ವೆನ್ ಪ್ರೊಡ್ಯೂಸರ್ ನಾಟ್ಸ್ ಈಸ್ ಹೆಡ್, ಯಾವಾಗ ನಿರ್ಮಾಪಕ ತಲೆ ಆಡಿಸ್ತಾನೋ ಅಂತ ಆಗ ಸಿನಿಮಾ ಶುರುವಾಗೋದು ಅಂತ ಒಂದು ಮಾತಿದೆ. ನಿರ್ಮಾಪಕ ಸನತ್ ಕುಮಾರ್ ಅವರು ಒಂದು ಸಿನಿಮಾ, ಅದಕ್ಕೊಂದು ಎಲ್ಲ ರೀತಿಯ ಚೌಕಟ್ಟು ಅಂದ್ಕೊಂಡು ನನ್ನನ್ನು ರವೀಂದ್ರ ಅವ್ರನ್ನ ಕರ್ಕೊಂಡು ಬಂದು ಭೇಟಿ ಮಾಡಿದಾಗ ಅವರು ನನಗೆ ಈ ಥರದ್ದೊಂದು ಅವ್ರದ್ದೊಂದು ಫ್ರೇಮ್, ಆ ಫ್ರೇಮನ್ನು ಒಂದು ಸಿನಿಮಾ ಮಾಡಬೇಕು ಅಂತ. ಸರಿ, ನೀವೇ ಕತೆ ಮಾಡಬೇಕು, ಚಿತ್ರಕಥೆ ಎಲ್ಲವೂ ನೀವೇ ಮಾಡಬೇಕು, ಮಾಡಿ ಅಂತ. ಆಗ ನಾನು ಯೋಚನೆ ಮಾಡಬೇಕು, ಸರ್ ಸ್ವಲ್ಪ ಸಮಯ ಕೊಡಿ, ನಿಮ್ಮ ಐಡಿಯಾ ಎಲ್ಲ ಚೆನ್ನಾಗಿದೆ, ನನಗೆ ಸ್ವಲ್ಪ ಸಮಯ ಬೇಕು ಅಂತೆ. ಮಾಡಿ ಅಂದರು. ಒಂದು ಸ್ವಲ್ಪ ದಿವಸದ ನಂತರ ಒಂದು ಥಾಟ್, ಭಾಳ ಹಿಂದೆ ಇದ್ದಂಥ ಒಂದು ತಲೆಯಲ್ಲಿದ್ದಂಥ ಒಂದು ಥಾಟ್, ಯಾರಿಗೆ ಏನು ಅಂತಂದಾಗ ರೇವಣ್ಣ ಅವರ ಮಗ ಅನೂಪ್ ರೇವಣ್ಣ ಅವ್ರು ನಿಂತ್ಕೊಂಡು ಮಾಡಬೇಕು ಎಲ್ಲ ಹೇಳಿದ್ರು. ಸೊ ಅನೂಪ್ ರೇವಣ್ಣ ಅಂದ ತಕ್ಷಣವೇ ಒಂದು ನ್ಯಾಚುರಲ್ ಆಗಿ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಕುಟುಂಬ. ಸರಿ, ಅದು ಮತ್ತು ಅವರು ಹೇಳಿದಂಥ ವಿಷಯ ಎಲ್ಲ ಬೇರೆ ಥರ ಆ ಪೊಲಿಟಿಕಲ್ ಮೋಟಿವೇಶನ್ ಇದ್ದಂಥ ವಿಷಯಗಳು. ಹಾಗಾಗಿ ಒಂದು ಸಣ್ಣ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಥಾಟ್ ಅದು. ಆ ಥಾಟ್ನ ಬೆಳೆಸ್ತಾ ಅದ್ರ ಸುತ್ತ ಇವತ್ತಿನ ಪರಿಸ್ಥಿತಿ ಏನು ಅಂದರೆ, ನಮಗೆ ಯುವಕರು ಬಹುತೇಕ ನಾವು ನೋಡಿರ್ತೀವಿ, ಓಟ್ ಹಾಕೋದಕ್ಕೆ ಬರೋದ್ರಿಂದ ಹಿಡಿದು ಈಗ ಫೇಸ್ಬುಕ್ಕಲ್ಲಿ, ಇನ್ಸ್ಟಾನಲ್ಲಿ ಲೈಕ್ ಹೊತ್ತವ್ರು ಜಾಸ್ತಿ, ಸಿನಿಮಾ ಬರೋರು ಕಡಿಮೆ ಅಂತಾರಲ್ಲ. ಯಾವುದೋ ಒಂದು ವಿಷಯ ಇದಾದರೆ ಅದಕ್ಕೆ ಲೈಕ್ಗಳು ಎಲ್ಲ ಬರುತ್ತೆ, ಅದೇ ಜನ ಸಿನಿಮಾ ಬರಬೇಕು. ಹಾಗೆ ಸಿನಿಮಾದ ನಮ್ಮ ನ್ಯಾಚುರಲ್ ಆಗಿ ಏನಾಗ್ತಿದೆ, ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಎಲ್ಲ. ಆದರೆ ಓಟ್ ಹಾಕಬೇಕು ಅಂತ ಬಂದಾಗ 50%, 60% ಓಟ್ ಆಗುತ್ತೆ. ಇದನ್ನೆಲ್ಲ ವಿಚಾರ ಗಮನದಲ್ಲಿಟ್ಕೊಂಡು ಮಾಡಿರುವಂಥ ಒಂದು ಇಂಟ್ರೆಸ್ಟಿಂಗ್, ಇವತ್ತಿನ ಯೂತ್ಗೆ ಇಷ್ಟ ಆಗುವಂಥ ಒಂದು ಥಾಟ್. ಇದರ ಜೊತೆ
ಒಂದು ಏನು ಅಂತಂದರೆ ನಾಯಕ ನಟ ತನ್ನದೊಂದು ಗುರಿ CM ಅಭಿಮಾನಿ ಅಂತ ಅವರ ಗುಣಗಳನ್ನು ಅಳವಡಿಸ್ಕೊಂಡು ಬೆಳೆಯುವಂಥ ಕ್ಯಾರೆಕ್ಟರು. ನೀವು ಸಿನಿಮಾ ನೋಡಿದ್ಮೇಲೆ ಇಟ್ ಇಸ್ ಟೂ ಅರ್ಲಿ ಟು ಸೇ ಎವ್ರಿಥಿಂಗ್. ಸಿನಿಮಾ ನೋಡೋದನ್ನು ಗೊತ್ತಾಗುತ್ತೆ. ಇದನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ನಿಮಿಷ ಅವ್ರ ಪಾತ್ರ ಕೂಡ ಆ ಪೊಲಿಟಿಕಲ್ ಜೊತೆ ಒಂದು ಫ್ಯಾಮಿಲಿ ಡ್ರಾಮಾ. ಪದ್ಮಾವತಿ ಅವರಾಗ್ಬೋದು, ಯಮುನಾ ಮೇಡಮ್ ಆಗ್ಬೋದು, ಹಾಗೆ ನಮ್ಮ ಸುಂದರರಾಜ್ ಅವರು, ಶ್ರೀನಾಥ್ ಸರ್, ರಾಮಕೃಷ್ಣ ಅವರು ಎಲ್ಲ ಏನು ಒಂಥರ ಇದು ಮಾನಸ ಸರೋವರ ಒಂದ್ಸೆಗೆ ಆ ಕಾಂಬಿನೇಷನ್ ಇದ್ದಾರೆ. ರಾಮಕೃಷ್ಣ ಅವರು, ಶ್ರೀನಾಥ್ ಅವರು, ಪದ್ಮವಸಂತ್ ಅವರು, ಮೂವರು ಇದ್ದಾರೆ. ಇದನ್ನೆಲ್ಲ ಈ ಎಲ್ಲ ಕಲಾವಿದರನ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಡ್ರಾಮಾ ಕೂಡ ಇದೆ ಇದರೊಳಗಡೆ. ಈ ಥರದ ಒಂದು ಸಿನಿಮಾ ಈಗ ನಿರ್ಮಾಪಕರು ಥಾಟ್ ಏನಂದರೆ ಮೊದಲು ಒಂದು ಸಾಂಗ್ ಬಿಡೋಣ ಅಷ್ಟೇ, ಆಮೇಲೆ ನಿಧಾನವಾಗಿ ಎಲ್ಲ ಮಾಡೋಣ ಅಂತ ಒಂದು ಆರಂಭನೇ ಯಂಗ್ಸ್ಟರ್ಸ್ ಪೊಲಿಟಿಕ್ಸ್ಗೆ ಬರಬೇಕು ಅನ್ನುವ ಒಂದು ಆಶಯ ಇರುವಂಥ ಹಾಡಿನಿಂದ ಇದರ ಪ್ರಚಾರ ಆರಂಭ ಆಗಿದೆ. ಸಿನಿಮಾ ಈಗಾಗಲೇ ನಿಂತಿದೆ. ಟೆಕ್ನಿಕಲ್ ಕೆಲಸಗಳು ಚೂರು ಬಾಕಿ ಇದೆ. ಅದು ಮುಗಿದ ಕೂಡಲೇ ನಿಮಗೆ ಸಿನಿಮಾ ಮುಂದೆ ಬರುತ್ತೆ. ಈ ಸಿನಿಮಾಗೆ ನಮ್ಮ ರೇವಣ್ಣ ಸಾಹೇಬ್ರ ಏನು ಮಾರ್ಗದರ್ಶನ, ಆ ಸಿನಿಮಾದ ಏನು ಅಚ್ಚುಕಟ್ಟಾಗಿ ಮಾಡ್ರಪ್ಪ, ನೀವು ಚೆನ್ನಾಗಿ ಮಾಡ್ರಪ್ಪ, ಹಂಗೆ ಮಾಡ್ರಪ್ಪ, ಹಿಂಗೆ ಮಾಡ್ರಪ್ಪ ಅಂತೇಳಿ ಅವರ ಬೆಂತಡ್ತಾ ಇದ್ರು ಸದಾ. ಅದೊಂದು ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ನಮಗೆ ಸಿನಿಮಾಗೆ. ಹಾಗೆ ಅವ್ರ ಜೊತೆ ವೆಂಕಟೇಶ್ ಅವರಿದ್ದಾರೆ. ಅವರು ಕೂಡ ಬೆನ್ನಂತಿದ್ದಾರೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನಗೆ ಎಲ್ರಿಗೂ ಸರ್ ಬೇಗ ಮಾಡಿ ಅಂತೇಳಿ. ಸೊ ಈ ಥರದೊಂದು ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆದಂಥ ಯೂತ್ಫುಲ್ ಆದಂಥ ಸಿನಿಮಾ ವಿತ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು. ಈ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನೊಂದಷ್ಟು ಗ್ಲಿಮ್ಸ್ ನೋಡಿದೆ. ಅನೂಪ್ ಅವರ ಅವರು ಏನು ಆಗಲೇ ಹೇಳಿದ್ರು ನಾನು ತಪ್ಪಾಗ್ಬಿಟ್ಟಿದ್ದೀನಿ ಅಂತ. ಆದರೆ ನಿಜಕ್ಕೂ ಪಾತ್ರಕ್ಕೆ ತುಂಬ ಚೆನ್ನಾಗಿ ಒಗ್ಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆಯ ಪಾತ್ರಗಳನ್ನು ಬರೆಯಬಹುದು. ಅನೂಪ್ ಅವ್ರನ್ನ ಆಗಲಿ, ನಮ್ಮ ನಿಮಿಷ ಅವ್ರನ್ನಾಗಲಿ ಇಟ್ಕೊಂಡು ಒಳ್ಳೆಯ ಪಾತ್ರಗಳನ್ನು ಮಾಡಿಸ್ಬೋದು ಅಂತ ಒಂದು ಬಲವಾದ ನಂಬಿಕೆ ಬರುತ್ತೆ ಈ ಸಿನಿಮಾ ಮೂಲಕ. ಅವರಿಗೆ ಶುಭವಾಗಲಿ, ಇಡೀ ಚಿತ್ರತಂಡ ಶುಭವಾಗಲಿ. ನಿರ್ದೇಶಕ ರವೀಂದ್ರ ಬಗ್ಗೆ ಮಾತಾಡಬೇಕು. ರವೀಂದ್ರ ತುಂಬ ಒಂದೊಂದು ದೃಶ್ಯನೂ ಕೇಳಿ ಶೂಟಿಂಗ್ ಮಾಡೋವಾಗ ಕೂಡ ಸರ್ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಒಂದು ಸಣ್ಣ ಬದಲಾವಣೆ ಹಿಂಗೆ ಮಾಡಲ್ಲ ಅಂತೆಲ್ಲ ಕೇಳಿ ಮಾಡೋದು. ಭಾಳ ಸ್ವಾತಂತ್ರ್ಯ ತಗೊಂಡು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ. ನಮಸ್ಕಾರ ಸರ್. ಹ್ಯಾಟ್ಸ್ ಆಫ್ ಫಾರ್ ದ ಹೋಲ್ ಟೀಮ್. ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ನನಗೆ ಇನ್ನೂ ವಿಚಿತ್ರ ಅನ್ಸಿರೋದು, ಸಿನಿಮಾದ ಕಣ್ಣು ನಮ್ಮ DOP ಕೈಗೂ ಏಟಾಗಿದೆ. ಸರ್ ಒಂದ್ಸರಿ ದೃಷ್ಟಿ ತೆಗೆಸ್ಕೊಳ್ಳಿ ಎಲ್ರಿಗೂ ಅಟ್ ಎ ಟೈಮು. ಒಳ್ಳೇದಾಗಲಿ ಎಲ್ರಿಗೂ. ನಮ್ಮ ಪ್ರೊಡ್ಯೂಸರ್ ಸನತ್ ಕುಮಾರ್ ಸರ್ ಮತ್ತು ಡೈರೆಕ್ಟರ್ ರವೀಂದ್ರ ಅವರ ಹ್ಯಾಟ್ರಿಕ್ ಸಿನಿಮಾ ಇದು. 3ನೇ ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಿರೋದು. ಬರೀ 3ಕ್ಕೆ ನಿಂತೇ ಇರಲಿ, 100 ಸಿನಿಮಾಗಳು ಮುಂದುವರಿಲಿ ಜೊತೆಗೆ ಈ ಒಂದು ಜಾಯಿಂಟ್ ಪಯಣ ಅಂತ ಹೇಳ್ತಾ, ರವೀಂದ್ರ ಸರ್, ವಾಟ್ ಯು ಸೇ? ನೆಕ್ಸ್ಟ್ ಪಿಕ್ಚರ್ ಅನೌನ್ಸ್ ಮಾಡ್ಬೋದು ಅತಿ ಶೀಘ್ರದಲ್ಲೇ. ಛಲಗಾರ, ಗೋಪಿಲೋಲ, ಹಾಗೆ ಸರ್ಕಾರಿ ಕೆಲಸ, ದೇವರ ಕೆಲಸ, 2 ಮರಾಠಿ ಸಿನಿಮಾ ನಂತರ ಇದು 7ನೇ ಸಿನಿಮಾ ರವೀಂದ್ರ ಅವರದು. ರವೀಂದ್ರ ಸರ್, ನಿಮ್ಮ ಕನಸಿನ ಕೂಸಿನ ಬಗ್ಗೆ ಏನು ಹೇಳ್ತೀರಾ? ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಸಪೋರ್ಟಿಗೆ ಇಲ್ಲಿ ಬಂದಂಥ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಕನಕರಾಜ ಇದು ಇಡೀ ತಂಡ, ಒಂದು ದೊಡ್ಡ ತಂಡನೇ ಕಟ್ಟಿದ್ದೀವಿ ಇದ್ರ ಹಿಂದೆ. ಟೆಕ್ನಿಷಿಯನ್ಸ್, ಆರ್ಟಿಸ್ಟು ಎಲ್ಲ ಸಪೋರ್ಟಿಗಿದ್ದಾರೆ. ನಿರ್ಮಾಪಕರು ನನಗೊಂದು 3ನೇ ಸಿನಿಮಾ ಇದು ಕೊಟ್ಟಿರೋದು. ಈ ಕನಕ ಬರಲಿ ಅಂತ ಅವರಿಗೆ, ಈ ಕನಕರಾಜದಿಂದ ಕನಕ ಹರಿಲಿ ಅಂತ ಅವರಿಗೆ ನಾನು ಕೇಳ್ಕೋತೀನಿ. ಯಾಕಂದರೆ ಅವ್ರಿಗೆ ಕನಕ ಹಾರಿದ್ರೆ ಇನ್ನಷ್ಟು ಸಿನಿಮಾಗಳನ್ನು ಮಾಡ್ತಾರೆ, ಇನ್ನಷ್ಟು ನಿರ್ದೇಶಕರುಗಳು ಬರ್ತಾರೆ, ಇನ್ನೊಂದಷ್ಟು ಟೆಕ್ನಿಷಿಯನ್ಸ್ ಬರ್ತಾರೆ, ಕಲಾವಿದರು ಬರ್ತಾರೆ, ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಟ್ರೈಲರು, ಇನ್ನೊಂದು ಸಾಂಗನ್ನು ತರ್ತೀವಿ.
ಎಲ್ಲ ವಿಭಿನ್ನವಾಗಿದೆ. ಇದು ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ನಾವು ನಮ್ಮ ಕೆಲಸವನ್ನು ತೆರೆ ಮೇಲೆ ತೋರಿಸ್ಬೇಕು. ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ನಾವು ಅದನ್ನು ತರ್ತೀವಿ. ನಿರ್ಮಾಪಕರು, ಸಾಹೇಬರು ಇಬ್ಬರು ಲೆಫ್ಟ್ ರೈಟ್ 2 ಕಣ್ಗಳಿದ್ದಂಗೆ ಕೂತಿದ್ದಾರೆ, ಬೆನ್ನತ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ತರ್ತೀವಿ, ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿ. ಇನ್ನು ಸಿನಿಮಾ ನಂತರ 2ನೇ ಸಿನಿಮಾ ನಿಮಿಷ ಅವರದ್ದು. ನಿಮಿಷ ಅವರ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಗಣ್ಯರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಬ್ಯಾನರಲ್ಲಿ ನಂದು 2ನೇ ಚಿತ್ರ ಅನ್ನೋದು ನನಗೆ ತುಂಬ ಖುಷಿ. ನನ್ನನ್ನು ಲಾಂಚ್ ಮಾಡಿದಂಥ ಇಬ್ಬರು ಪ್ರೊಡ್ಯೂಸರ್, ಡೈರೆಕ್ಟರ್, ಅವರಿಬ್ಬರ ನೇತೃತ್ವದಲ್ಲೇ ಮತ್ತೊಮ್ಮೆ ಕನಕರಾಜದಲ್ಲಿ ನಾನಿದ್ದೀನಿ ಅನ್ನೋದು ತುಂಬಾ ಖುಷಿಯಾಗಿದೆ. ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇನ್ನು ಬಾಕಿ ಏನಿದೆ ಅದು ಮುಗಿಸಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬರ್ತೀವಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಒಂದು NGOನಲ್ಲಿ ಇರುವಂಥ ಹೆಣ್ಮಕ್ಳ ಪಾತ್ರ ನಿಭಾಯಿಸ್ತಿದ್ದಾರೆ. ಆಲ್ ದ ಬೆಸ್ಟ್ ತಮಗೂ ಕೂಡ. ಇನ್ನು ನಮ್ಮ DOP ಪ್ರಮೋದ್ ಸಾನು ಇಷ್ಟ ಆಯಿತು. ವಾಟ್ ಯು ಸೇ ನಮ್ಮ DOP? ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಮೋದ್ ಕಾರ್ತಿ ಅಂತ, ಈ ಸಿನಿಮಾದ ಛಾಯಾಗ್ರಾಹಕ. ಈ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರೊಡ್ಯೂಸರ್ ಸನತ್ ಸರ್ ಆಗಿರ್ಬೋದು ಮತ್ತು ರವಿ ಸರ್ ಆಗಿರ್ಬೋದು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಇದೊಂದು ಡಿಫ್ರೆಂಟ್ ಕಥೆನೇ ಹೌದು, ನಿಜ. ಈ ಬೇರೆ ರೆಗ್ಯುಲರ್ ಪ್ಯಾಟರ್ನ್ ಕಥೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಅನಿಸುತ್ತೆ. ಮತ್ತು ಇದು ಯೂತ್ಸ್ಗೆ ಅಂತಲೇ ಅಲ್ಲ, ಓವರಾಲ್ ಫ್ಯಾಮಿಲಿ ಸಮೇತ ನೋಡೋವಂಥ ಸಿನಿಮಾ. ಸೊ ಟೆಕ್ನಿಕಲ್ ಆಗು ನಾವೊಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಸದ್ಯದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ. ದಯವಿಟ್ಟು ನಮ್ಮಂಥ ಯೂತ್ಸ್ನ ನೀವು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಹಾಗೆ ಇವತ್ತು 2 ಮಾತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಚೇತನ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ. ಯಾಕಂದರೆ ನಾನಿವತ್ತು ಫುಲ್ ಟೈಮ್ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ಮೆಂಟರ್ ಅಂತಲೇ ಹೇಳ್ಬೋದು. ಮುಂಚೆಯಿಂದನೂ ನೀನು ಈಗ ಮಾಡು ಅಂತ. ನಂತರ ಎಷ್ಟೋ ಜನ ಆಸ್ಪಿರೆಂಟ್ ಸಿಂಗರ್ಸ್ಗೆ ಒಂದು ಮಾರ್ಗದರ್ಶಕರಾಗಿ ಒಳ್ಳೆ ದಾರಿ ತೋರಿಸಿದ್ದಾರೆ. ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಸನತ್ ಕುಮಾರ್ ಸರ್ ಅವ್ರದ್ದು ಸುಮಾರು ಪ್ರಾಜೆಕ್ಟಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಖುಷಿ ಆಯಿತು ಅವ್ರ ಪ್ರಾಜೆಕ್ಟ್ ಅಂತ ಕೇಳಿ ಇವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಹೆಚ್ಚೆಚ್ಚು ನಿಮ್ಮ ಧ್ವನಿಯಲ್ಲಿ ಅದ್ಭುತವಾದ ಹಾಡುಗಳು ಮೂಡಿ ಬರಲಿ. Thank you. ಬರೀ ಒಂದು ಭಾಷೆಗೆ ಸೀಮಿತವಾಗಿದೆ, ಎಲ್ಲ ಬಹುಭಾಷಾ ಗಾಯಕ ಅನ್ನಿಸ್ಕೊಳ್ಳಿ ಅಂತ ಹಾರೈಸ್ತಾ, ಈಗ ನಮ್ಮ ಮಂಜುನಾಥ್ ಅರಸ್ ಹೀರೋ ಆಗಿ ಗೋಪಿ ಲೋಲಾಲಿ ಕಾಣಿಸ್ಕೊಂಡ್ರು. ಈಗ ವಿಲನ್ ಜೊತೆ ಕೋ ಪ್ರೊಡ್ಯೂಸರ್ ಕೂಡ ಹೌದು ನಮ್ಮ ಸಿನಿಮಾಗೆ. ವಾಟ್ ಯು ಸೇ ಮಂಜುನಾಥ್ ಅರಸ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲ, ಅವ್ರಿಗೆ ಕ್ಯಾಮ್ರಾ ಪ್ರಾಬ್ಲಮ್ ಆಗುತ್ತೆ. ಸೆಟ್. ಎಲ್ರಿಗೂ ನಮಸ್ಕಾರ. ಇದೇ ಸುಕೃತಿ ಚಿತ್ರಾಲಯ ಬ್ಯಾನರ್ನಲ್ಲಿ ಹಿಂದೆ ನಾನು ಗೋಪಿ ಲೋಲಾನ ಚಿತ್ರದಲ್ಲಿ ಹೀರೋ ಆಗಿ ಮಾಡಿದ್ದೆ. ನಮ್ಮ ಅವರೇ ಪ್ರೊಡ್ಯೂಸರು, ನಮ್ಮ ಇದೇ ನಿರ್ದೇಶಕರು, ಡೈರೆಕ್ಟ್ರು, ಸೇಮ್ ಅದೇ ಒಂದು ಕಾಂಬಿನೇಷನಲ್ಲಿ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ. ಇನ್ನು ನಮ್ಮ ಟ್ರೈಲರು ಎಲ್ಲ ಮುಂದೆ ತುಂಬ ಮಾತಾಡೋದಿದೆ, ಮುಂದೆ ಮಾತಾಡ್ತೀನಿ. ಈ ಸಿನಿಮಾನಲ್ಲಿ ಕ್ರಿಮಿನಲ್ ಲಾಯರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಸುಂದರ್ ಸರ್. ಎಲ್ರಿಗೂ ನಮಸ್ಕಾರ. ಒಂದು ಮಾತಿದೆ, ಚಾರಿಟಿ ಮಸ್ಟ್ ಬಿಗಿನ್ ಅಟ್ ಹೋಮ್ ಅಂತ. ನೀವು ಏನೇ ಮಾಡಿದ್ರೆ ನಿನ್ನ ಮನೆಯಿಂದ ಪ್ರಾರಂಭ ಮಾಡು. ಅದು ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅದು ಕೃತಿ ಜಗತ್ತಿಗೆ ಕೊಡುವಂಥ ಕೆಲಸಗಳಾಗಿರ್ಬೋದು. ಆ ಒಂದು ವಿಚಾರದಲ್ಲಿ ನನ್ನ ಆತ್ಮೀಯರಾದ HM ರೇವಣ್ಣ ಅವರು ರಾಜಕೀಯ ವ್ಯಕ್ತಿಗಳಾಗಿದ್ದು ಕೂಡ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಸಿನಿಮಾ ರಂಗದ ಮೇಲೆ ತೋರಿರುವ ಒಲವನ್ನು ನಾನು ಯಾವತ್ತೂ ಅವರ ಕುಟುಂಬಕ್ಕೆ ಹಾಗೂ ಅವರ ಮಗನ ಬಗ್ಗೆ ನಾನು ಅತ್ಯಂತ ಗೌರವದಿಂದ ನೋಡೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಕೇವಲ ಸೋಂಬೇರಿಗಳ ಕೆಲಸ ಅಂತ ಅಂದ್ಕೊಳ್ಳದೆ
ಸಿನಿಮಾ ಮೂಲಕ ಸಿನಿಮಾ ಇಸ್ ಕಾಲ್ಡ್ ಎಸ್ ಕಾನ್ಷಿಯನ್ಸ್ ಅಂತ ಕರೀತಾರೆ. ನಮ್ಮ ಮನಸ್ಸಿನ ಮನದಾಳದ ವಿಚಾರಗಳನ್ನ ಸಮಾಜದ ತಿಳುವ ಕೆಲಸವನ್ನು ಮಾಡುವಂಥ ಒಂದು ಅದ್ಭುತವಾದ ರಂಗ ಅಂದರೆ ಅದು ಚಿತ್ರರಂಗ. ಹಾಗಾಗಿ ಈ ಒಂದು ಏನು ಕನಕರಾಜ ಅಂತ ಒಂದು ಶೀರ್ಷಿಕೆ ಇಟ್ಟು ಅದರ ಅಡಿಯಲ್ಲಿ ಫ್ಯಾನ್ ಆಫ್ CM ಅಂತ, ಬಹುಶಃ ಇದರಲ್ಲಿ ಮುಚ್ಚುಮರೆ ಹೇಳೋದಕ್ಕೆ ಏನೂ ಇಲ್ಲ. ಈ ಪಾತ್ರದಲ್ಲಿ ಅನುಪು ರಾಮಾಯಣ ಪಾತ್ರ ಮಾಡಿದರೆ ನಾವು ಸಿದ್ದರಾಮಯ್ಯನ ನೆನೆಸ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಈ ನಾಡು ಕಂಡಂತ, ಈ ನಮ್ಮ ರಾಷ್ಟ್ರ ಕಂಡಂತ ಅತ್ಯಂತ ಗೌರವಾನ್ವಿತ ಒಬ್ಬ ಮುಖ್ಯಮಂತ್ರಿ ಅಂತಂದರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ಎದೆ ತಟ್ಟಿ ಹೇಳ್ಬೋದು. ಹಾಗಾಗಿ ಇವರ ಇಬ್ಬರ ಒಂದು ಒಡಂಬಡಿಕೆ ಇದೆಯಲ್ಲ, H.M. ರೇವಣ್ಣ ಆಗಲಿ ಅಥವಾ ಸಿದ್ದರಾಮಯ್ಯರಾಗಲಿ, ಅದು ಕಾಲ ಕಾಲಕ್ಕೆ ನಮ್ಮ ರಂಗದಲ್ಲಿ ಅತ್ಯಂತ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ಹಾಗಾಗಿ ಮೊದಲನೇ ಸಿನಿಮಾ ಲಕ್ಷ್ಮಣ ಮಾಡಬೇಕಾದ್ರೆ ಆ ಸಿನಿಮಾದಲ್ಲಿ ನನ್ನ ಮಗಳು ನಾಯಕಿಯಾಗಿ ಪಾತ್ರಗಳನ್ನು ಅವತ್ತೇ ನನಗೆ ಖುಷಿ ಆಗ್ಬಿಡ್ತು. ಮತ್ತೆ 4ನೇ ಸಿನಿಮಾ ನಿಂದಿದ್ದು 6ನೇ ಸಿನಿಮಾವರೆಗೂ ನಾನು ಕಾಯ್ಬೇಕಾಯ್ತು ಇವ್ರ ಜೊತೆ ಒಂದು ಕಾಂಬಿನೇಷನ್ಗೆ. ಅದರಲ್ಲಿ ಅವಳನ್ನ ನಾಯಕಿ ಮಾಡಿದ್ರು, ನನ್ನನ್ನು ಕ್ರಿಮಿನಲ್ ನಾಯಕ್ ಮಾಡಿಬಿಟ್ರು. ಇರಲಿ ಪರವಾಗಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಅದ್ಭುತವಾದ ಒಂದು ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ನನ್ನ ಆತ್ಮೀಯ ಗೆಳೆಯ ರವೀಂದ್ರ. ಇದಕ್ಕೆ ಒಂದು ಒಳ್ಳೆಯ ಕೆಲಸಗಳು ಮಾಡಬೇಕಾದ್ರೆ ನಮ್ಮ ಚಿತ್ರರಂಗದಲ್ಲಿ ಇವರಿಲ್ಲದ ಕೆಲಸ ಆಗಲ್ಲ ಅನ್ನೋದು ನಮ್ಮ ಆತ್ಮೀಯ ಇದು ಸಾಹಿತ್ಯ ರತ್ನ ಅಂತಾನೆ ಅವ್ರಿಗೆ ಬಿರುದನ್ನು ಬೇರೆ ಕೊಟ್ಟಿದ್ದಾರೆ, ನಾಗೇಂದ್ರ ಪ್ರಸಾದ್. ಎಂತಂತ ಅವ್ರು ಬಂದ ಮೇಲೆ ಇಡೀ ಚಿತ್ರರಂಗದಲ್ಲಿ ಅದ್ಭುತವಾದ ಕೆಲಸಗಳು ಮಾಡ್ಕೊಂಡಿದ್ದಾರೆ, ಅದ್ಭುತವಾದ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ, ಅದ್ಭುತವಾದ ಗಾಯಕರುಗಳು. ಮೊನ್ನೆ ಕೂಡ ನಾನು ಯಾವುದೋ ಒಂದು ಗಣೇಶನ ಸಿನಿಮಾ ನೋಡಿದಾಗ ಒಂದು ಒಳ್ಳೆಯ ಹಾಡನ್ನು ಕೇಳಿದ್ದಾರೆ, ಗೊತ್ತಾಗಿದೆ. ಹೆಚ್ಚು ಜನ ಮಾತಾಡೋದಕ್ಕಿದ್ದಾರೆ. ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಸನತ್ ಕುಮಾರ್ ಅವರು ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಹಿಂದೆ ಒಂದು ಗೋಪಿಲೋಲ ಅಂತ ಸಿನಿಮಾ ಮಾಡಿದಾಗ ಅವರಿಗೆ ಈ ಹಳೆಯ ಆರ್ಟಿಸ್ಟ್ ಅಂದರೆ ಇನ್ ಓಲ್ಡ್ ನ್ಯೂಸ್ ಪೇಪರ್ ಅಲ್ಲ, ಹಿರಿಯ ಕಲಾವಿದರು ಮನೇಲಿ ಕೂತ್ಕೋಬಾರ್ದು, ಅವರೆಲ್ಲ ಎಚ್ಚೆತ್ತು ಕೆಲಸ ಮಾಡಬೇಕು ಅಂತ ಹೇಳಿ, ಅದು ಶ್ರೀನಾಥ್ ಆಗಿರ್ಬೋದು, ರಾಮಕೃಷ್ಣ ಆಗಿರ್ಬೋದು, ಪದ್ಮಾವಸಂತಿ ಆಗಿರ್ಬೋದು, ಸುಂದರರಾಜ್ ಆಗಿರ್ಬೋದು, ಜೋಸಣ್ಣನ್ ಆಗಿರ್ಬೋದು, ದೊಡ್ಡಣ್ಣ ಕರೆದು ಪಾತ್ರ ಕೊಟ್ಟರು. ನಾನು ಗೋಪಿಲೋಲ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆ ಸಂದರ್ಭದಲ್ಲಿ ಆಗಲಿಲ್ಲ. ಆದರೆ ಅಣ್ಣ ನೀನು ಬಂದೇ ಬರಬೇಕು ಅಂತ ಹೇಳಿ ಸನತ್ ಕುಮಾರ್ ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡೆ. ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ. ನನ್ನ ಜೊತೆ ಜೋಸೆಮನ್ ಕೂಡ ಜಡ್ಜ್ ಪಾತ್ರನ ಮಾಡ್ತಾ ಇದ್ರು. ದುಃಖದ ಸಂಗತಿ ಏನಪ್ಪ ಅಂತಂದರೆ, ಆ ಸಿನಿಮಾ ಮಾಡುವಾಗ ರವೀಂದ್ರ ಕೆಲವು ವಿಚಾರವನ್ನು ಕೇಳ್ತಾ ಇದ್ರು. ಅಣ್ಣ ನೀನು ಸುಮಾರು ಚಿತ್ರಗಳನ್ನು ಮಾಡಿದ್ಯಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ದುಡಿದಿದೆಯಾ, ನನಗೆ ಈ ಕೋರ್ಟ್ ಸೀನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿದಾಗ ರವೀಂದ್ರನಿಗೆ ಒತ್ತಾಸೆಯಾಗಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಇದ್ರೂ ಕೂಡ ಕ್ಯಾಮ್ರಾ ಹಿಂದೆ ಇಟ್ಕೊಂಡು ಕೆಲಸ ಮಾಡಿದಂಥ ನಮ್ಮ ಜೋಸೆಮನ್ ಇದಕ್ಕೆ ಒಂದು ದಿವಸ ಇರೋಲ್ಲ. ಬಹಳ ನೋವಿನ ಸಂಗತಿ. ಇದೇ ಅವರ ಕಡೆ ಸಿನಿಮಾ ಆಗುತ್ತೆ. ಬಹುಶಃ ಈ ಸಿನಿಮಾವನ್ನು ಅವ್ರಿಗೆ ನಾವು ಅರ್ಪಣೆ ಮಾಡ್ತೀವಿ. ಯಾಕೆಂದರೆ ಕನ್ನಡ ಚಿತ್ರರಂಗ ಕಂಡಂಥ ಒಬ್ಬ ಮೇರು ನಿರ್ದೇಶಕ, ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ಒಂದು ಸಾಹಸದ ಒಂದು ಶೀರ್ಷಿಕೆ ಬರಬೇಕು, ಅವ್ರ ಟೈಟಲ್ ಬರಬೇಕು ಅಂದರೆ ಅದಕ್ಕೆ ಕಾರಣ ನಮ್ಮ ಜೋಸೆಮನ್. ಇನ್ನು ಈ ಕನಕ ಅನ್ನೋ ಟೈಟಲ್ ನನಗೆ ತುಂಬ ಇಷ್ಟ. ನಮ್ಮ ದೊಡ್ಡಣ್ಣ ಆಲ್ರೆಡಿ ಹೇಳ್ಬಿಟ್ರು, ಕನಕ ಅಂದರೆ ಹಣ, ಚಿನ್ನ ಅಂತ. ಆದರೆ KS ನರಸಿಂಹಸ್ವಾಮಿಯವರು ಆ ಕನಕಾಗೆ ಬೇರೆ ಅರ್ಥನೇ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ನಾನು ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನನ್ನ ಪ್ರಮೋದ್ DOP ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಬೇಕು. ಅವರು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ನಮ್ಮ ಚಾರ್ಜ್ ಶೀಟ್ ಅಂತ ನನ್ನ 250ನೇ ಸಿನಿಮಾದ DOPಗೆ ಕೆಲಸ ಮಾಡಿದ್ದಾರೆ. ನನ್ನ ನಿರ್ದೇಶಕ ವೆಂಕಟ್ ಭಾರ್ಗವ ನನ್ನ ಎದುರುಗಡೆನೇ ಕೂತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನು ಅನೇಕ ನನ್ನ ಮಿತ್ರರು, ಚಿತ್ರರಂಗದ ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಗೆ ಅತ್ಯಂತ ಸಂತೋಷದ ವಿಷಯ. ನಾನು ಈ ಒಂದು ಹಾಡನ್ನು ಹಾಡ್ತಾ
ಈ ನನ್ನ ಭಾಷಣ ಅಂತ ಹೇಳಲ್ಲ, ನನ್ನ ಮಾತು ಮುಗಿಸ್ತೀನಿ. ನನಗೆ ಇಷ್ಟವಾದ ಈ ಒಂದು ಕನಕ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮ ಸಿ ಅಶ್ವಥ್ ಅವರು ಇದನ್ನ ಟ್ಯೂನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಹೇಳ್ತೀನಿ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ, ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ. ಹೂಗೆನ್ನೆ ಕೊಳದಲ್ಲಿ ಹೊಂಗನ ಸಾಚಳಕ, ಹೂಗೆನ್ನೆ ಕೊಳದಲ್ಲಿ ಹೊಂಗನ ಸಾಚಳಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಯಾಕೆಂದ್ರೆ ಈ ಕನಕರಾಜ ಹೊಂಗನ ಸಹ ಜಳಕವನ್ನು ಮಾಡಬೇಕು, ಗಲ್ಲಾಪೆಟ್ಟಿಗೆ ತುಂಬಬೇಕು. ಅಣ್ಣ ರೇವಣ್ಣ, ಖಂಡಿತ ಆಗತ್ತಣ್ಣ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ. ಅಣ್ಣ ದೊಡ್ಡಣ್ಣ ಹೇಳಿದಾಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ನೀವು ಇಷ್ಟಪಟ್ಟು ನೋಡಬೇಕು. ಅದರಿಂದ ನಿಮ್ಮ ಈ ಚಿತ್ರ ನಿಮ್ಮ ಮಡಿಲೆಲ್ಲ ಹಾಕಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಈ ಸಿನಿಮಾಕ್ಕೆ ಒಂದು ಬೆಂಗಾವಲಾಗಿ ನಿಂತು ನಮ್ಮನ್ನು ಹಾರೈಸಬೇಕು. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಸಿನಿಮಾನದು ಇರೋದು ಬಹಳನೇ ಒಂದು ಖುಷಿಯ ಸಂಗತಿ. ಕಾರಣಾಂತರಗಳಿಂದ ಶ್ರೀನಾಥ್ ಸರ್, ರಾಮಕೃಷ್ಣ ಸರ್ ಪಾಲ್ಗೊಂಡಿಲ್ಲ. ಮುಂದಿನ ಪ್ರೆಸ್ ಮೀಟ್ಸ್ಗಳಲ್ಲಿ ಅವರನ್ನು ಕೂಡ ನಾವು ನೋಡ್ಬೋದು. ನಮ್ಮ ಪ್ರೀತಿಯ ಪದ್ಮಾ ವಾಸಂತಿ ಮ್ಯಾಮ್ ಅವರು ತಿಳಿಸ್ಬೇಕು, ಹೀರೋ ತಾಯಿ ಪಾತ್ರವನ್ನ ನಿಭಾಯಿಸ್ತಿದ್ದಾರೆ. ನಿಮ್ಮ ಪಾತ್ರ ಪರಿಚಯ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ಇಲ್ಲಿ ನೆಲೆಸಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಕನಕರಾಜನ ತಾಯಿ ಪಾತ್ರ, ನಮ್ಮ ಬಂಗಾರದ ಮಗ, ತಂದೆ ತಾಯಿ ಪ್ರೀತಿಯ ಮಗ ಅಂತ ಒಳ್ಳೆ ಪಾತ್ರ ನಾನು ಹೀರೋ ತಾಯಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಒಂದು ಫ್ಯಾಮಿಲಿ ಡ್ರಾಮಾ ಪ್ಲಸ್ ಹುಡುಗ ಪೊಲಿಟಿಕ್ಸಲ್ಲಿ ಅವ್ನಿಗೆ ಏನು ಆಸೆನೋ ಅದಕ್ಕೆ ಸಪೋರ್ಟಿವ್ ಮಾಡಿಕೊಂಡು ತಂದೆ ತಾಯಿ ಇಬ್ಬರು ಇರ್ತೀವಿ. ಆ ಥರ ತುಂಬ ಒಳ್ಳೆ ಪಾತ್ರ ನನಗೆ ಈ ಚಿತ್ರದಲ್ಲಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೇ ನಿರ್ಮಾಪಕರ ನಿರ್ದೇಶಕರ ಚಿತ್ರದಲ್ಲಿ 3ನೇ ಚಿತ್ರ ನಾನು ಅವ್ರ ಜೊತೆ ಮಾಡ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೊಳ್ಳೆ ಪಾತ್ರಗಳು ಸೃಷ್ಟಿ ಮಾಡಿದಂಥ ನಾಗೇಂದ್ರ ಪ್ರಸಾದ್ ಸರ್ಗೂ ತುಂಬ ಧನ್ಯವಾದಗಳು. ಅದೊಂದು ವಿಶೇಷ ನಾನು ಹೇಳಿದೆ, ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ನಾನು ಒಟ್ಟಿಗೆ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿರೋ ನಿಜವಾಗ್ಲೂ ನನಗೆ ಸಂತೋಷ ಆಗ್ತಿದೆ. ಮೊದಲು ಒಂದು ಸಿನಿಮಾ ಮಾಡಿದ್ವಿ, ಬಟ್ ತುಂಬ ದಿನ ಆಗಿತ್ತು ಈ ಥರ ಮತ್ತೆ ಕಾಂಬಿನೇಷನ್ ನಾವು 3 ಜನ ಮಾಡ್ತಾ ಇರೋದು. ಮಾನಸ ಸರೋವರ ನಿಮ್ಮ ಅರ್ಥ ಇಲ್ಲ, ನಿಜವಾಗ್ಲೂ ಈ ಚಿತ್ರದಲ್ಲಿ ಮತ್ತೆ ನಾವು ಕಾಂಬಿನೇಷನ್ನು ಅಂತ ಒಂದು ಒಳ್ಳೆ ಪಾತ್ರಗಳಲ್ಲಿ ನಾವು ಈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ವಿ. ಆದಷ್ಟು ಬೇಗ ಈ ಚಿತ್ರ ಮುಗಿದು ನಿಮ್ಮೆಲ್ಲರ ಮುಂದೆ ಬಂದು ಒಂದು ಹಿಟ್ ಅನ್ಸ್ಕೊಳ್ಳೋ ಒಂದು ಒಳ್ಳೆ ಚಿತ್ರ ಆಗಲಿ ಅಂತ ನಾನು ಮನಸಾರ ಹಾರೈಸ್ತೀನಿ. ಈ ಚಿತ್ರದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸನತ್ ಸರ್ಗೆ, ರವೀಂದ್ರ ಸರ್ಗಾಗಲಿ, ನಾಗೇಂದ್ರ ಪ್ರಸಾದ್, ಹೀರೋ ಹೀರೋಯಿನ್ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಸಿನಿಮಾ ಹೇಗೆ ಬರೆಯೋಕ್ಕೆ ಸಾಧ್ಯವಿರೋ ನಿಮ್ಮ ನಟನೆ ಮಾತ್ರ ಅಮೇಝಿಂಗ್, ಔಟ್ಸ್ಟ್ಯಾಂಡಿಂಗ್ ಇತ್ತು. ಇದರಲ್ಲೂ ಕೂಡ ಅದ್ಭುತವಾಗಿರುತ್ತೆ ಅಂತ ಭಾವಿಸ್ತಾ, ಇನ್ನು ಇವರಿದ್ದಾರೆ ಭರತನಾಟ್ಯ ಕಲಾವಿದೆ, ಈಗ ಫುಲ್ ಟೈಮ್ ಆಕ್ಟ್ರೆಸ್. ಸೊ ವಾಟ್ ಯು ಸೇ, ಹೀರೋಯಿನ್ ಚಿಕ್ಕಮ್ಮ ಪಾತ್ರಧಾರಿ. ಎಲ್ರಿಗೂ ನಮಸ್ಕಾರ. ಹಿರಿಯರು ಸಾಧಕರು ಎಲ್ಲ ಸಾಕಷ್ಟು ಮಾತಾಡಿದ್ದಾರೆ, ನಾನು ಮಾತಾಡುವಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಸರಸ್ವತಿ ಪುತ್ರ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರದ್ದು ನಾಯಕರಾಗಿ ತಗೊಂಡು ಹೋಗ್ತಾರಂತ ಈ ಹಾಡಿದು ನಿಜವಾಗ್ಲೂ ಅವ್ರಿಗೊಂದು ದೂರದೃಷ್ಟಿ, ಆಮೇಲೆ ಸಂದೇಶವನ್ನು ಕೊಡುವಂಥ ಕೆಲಸನ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮೇಜರ್ ಅವರು ಕೆಲಸವನ್ನು ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆನ ಇಟ್ಕೊಳ್ಬಹುದು. ತುಂಬ ಯಶಸ್ವಿಯಾಗಿ ಈ ಚಲನಚಿತ್ರ ಮೂಡಿ ಬರುತ್ತೆ. ಅದೇ ನಮ್ಮ ನಿರ್ಮಾಪಕರಾದ ಶರತ್ ಸರ್ ಮತ್ತೆ ನಿರ್ದೇಶಕರಾದಂಥ ರವೀಂದ್ರ ಸರ್ ಅವರ ಈ ಹೊಂದಾಣಿಕೆಯಲ್ಲಿ ನಾನು ಸತತವಾಗಿ 3 ಚಲನಚಿತ್ರಗಳನ್ನು ಮಾಡಿದ್ದೀನಿ. ಅದರಲ್ಲೂ ಛಲಗಾರ ಅವರ ಚಲನಚಿತ್ರದಲ್ಲಿ ನನಗೆ ತುಂಬ ಒಂದು ಅದ್ಭುತವಾದ ಪಾತ್ರ, ಒಂದು
ಒಳ್ಳೆ ರೆಕಗ್ನಿಷನ್ ಕೂಡ ಸಿಕ್ತು ಅಂತ ಹೇಳೋದಕ್ಕೆ ತುಂಬ, ಭಾರತದಲ್ಲಿ ಮಾತ್ರ ಅಲ್ಲ ಹೊರಗಿನವರು ಕೂಡ ಅದನ್ನು ನೋಡಿ ಮೆಚ್ಕೊಂಡಂತಹ ಚಲನಚಿತ್ರ ಮತ್ತು ನನ್ನ ಪಾತ್ರ. ಅದಕ್ಕೆ ಈ ವೇದಿಕೆ ಮೇಲೆ ಧನ್ಯವಾದ ಹೇಳ್ತೀನಿ. ಅವರ ನಿರ್ಮಾಣದ ಕೆಳಗಡೆ ಈ 3ನೇ ಚಿತ್ರ ಇದು ಕೂಡ ಯಶಸ್ವಿನ ಕಾಣುತ್ತೆ ಅನ್ನೋ ಸಹ ನನಗೆ ನಂಬಿಕೆ ಖಂಡಿತವಾಗಿಯೂ ಇದೆ. ಆಮೇಲೆ ದೊಡ್ಡಣ್ಣ ಸರ್ ವೇದಿಕೆ ಮೇಲಿದ್ದಾರೆ. ಅವ್ರ ಜೊತೆಗೆ ಇದುವರೆಗೂ ಕನ್ನಡದಲ್ಲಿ ನಾನು 54 ಚಲನಚಿತ್ರ ಮಾಡಿದ್ರು ಕೂಡ ದೊಡ್ಡಣ್ಣ ಸರ್ ಜೊತೆಗೆ ಯಾವಾಗಲೂ ಒಂದು ಪರದೆನ ಹಂಚ್ಕೊಡುವಂತಹ ಅವಕಾಶ ನನಗೆ ಸಿಕ್ಕಿಲ್ಲ. ಅದು ಸಿಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಪದ್ಮವಾಸಂತಿ ಮೇಡಮ್ ಜೊತೆಗೆ ಇಷ್ಟು ದೊಡ್ಡ ಹಿರಿಯ ನಟಿ, ಅವ್ರ ಜೊತೆಗೆ ನಾನು ಛಲಗಾರದಲ್ಲಿ ಮಾಡಿದಾಗ ಅವ್ರು ಯಾವುದೇ, ಆಮೇಲೆ ಮಾನಸ ಸರೋವರ ಧಾರಾವಾಹಿ ಕೂಡ ಜೊತೆಗೆ ಮಾಡಿದ್ವಿ. ಅವ್ರು ಎಲ್ಲಿಯೂ ಕೂಡ ನನ್ನೊಂದು ದೊಡ್ಡ ನಟಿ ಅನ್ನೋದನ್ನ ಒಂದು ದಿನನೂ ನನ್ನ 4 ವರ್ಷ ಸತತವಾಗಿ ಜೊತೆ ಕೆಲಸ ಮಾಡಿದ್ರು ಸಹ ಶ್ರೀನಾಥ್ ಸರ್ ಆಗ್ಬೋದು, ಪದ್ಮವಾಸಂತಿ ಮೇಡಮ್, ರಾಮಕೃಷ್ಣ ಸರ್, ಎಲ್ಲೂ ಕೂಡ ಅವ್ರು 3 ಜನ ಇಷ್ಟು ಹಿರಿಯ ನಟರು ಇಷ್ಟು ಸಾಧನೆ ಮಾಡಿದರು ಅನ್ನೋದೊಂದು ನನಗೆ ಬರೋ ಹಾಗೆ ಮಾಡಲೇ ಇಲ್ಲ. ನನ್ನನ್ನು ಕೂಡ ಅವರ ಒಂದು ಟೀಮ್ಗೆ ಸೇರಿಸ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ತಂಡದಲ್ಲಿ ಕೆಲಸ ಮಾಡಿ ತುಂಬ ನನಗೆ ಸಂತೋಷ ಇದೆ, ಸಮಾಧಾನ ಇದೆ. ವಿಶ್ ಯು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಈಗ ಈ ಒಂದು ಹಾಡು ನೋಡಿದಾಗ ಒಂದು ಹಾಡಲ್ಲಿ ಒಂದು ಸಂದೇಶ, ಯಾವತ್ತು ಈ ಚಿತ್ರಗಳು ಜನಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಮಾನ್ಯ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಮಂದಿರ ಮಸೀದಿ ಚರ್ಚ್ಗಳ ಕಿತ್ತೊಗೆಯುವ ಬನ್ನಿ ಭವ್ಯ ಭಾರತವ ಕಟ್ಟ ಬನ್ನಿ ಅಂದರು. ಆದರೆ ಭಾಳ ಜನಕ್ಕೆ ಅದು ಅರ್ಥ ಆಗಲಿಲ್ಲ. ಯಾರಿಗೆ ತಿಳುವಳಿಕೆ ಇತ್ತು, ಓದು ಬರ ಇತ್ತು, ಅವ್ರಿಗೆ ಮಾತ್ರ ಅರ್ಥ ಆಯಿತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ನೇಗಿಲು ಎತ್ತಿ ಹಾಕೊಂಡು ಕಾಮನ ಬಿಲ್ಲಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅಂತ ಒಂದು ಚಿತ್ರ ಮಾಡಿದಾಗ ಈ ಇಡೀ ಸಮಾಜದಲ್ಲಿ ಒಂದು ಬದಲಾವಣೆ. ಯಾರೆಲ್ಲ ಸಿಟಿಗಳಿದ್ರು ಅವರೆಲ್ಲ ಮತ್ತೆ ಹಳ್ಳಿ ಕಡೆ ಮುಖ ಮಾಡಿದ್ರು. ಈ ಕನ್ನಡಾಂಬೆಗೆ ಹಸಿರು ತೋರಿಸಿದ್ರು. ಇದೊಂದು ಬದಲಾವಣೆ ನಡೀತು. ಈ ಚಿತ್ರಗಳು ಯಾವತ್ತು ಜನಗಳ ಮೇಲೆ ಪ್ರಭಾವ ಬೀರುವಂಥ ದೊಡ್ಡ ಒಂದು ಶಕ್ತಿ ಇದೆ. ಆ ಶಕ್ತಿನ ಇವತ್ತು ನಾನು ಈ ಹಾಡಲ್ಲಿ ನೋಡಿದೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರ ಯಶಸ್ವಿಯಾಗಲಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಒಳ್ಳೆ ವಿಚಾರ. ಹಿರಿಯರು ಅವರ 2 ಮಾತು. ನಮಸ್ಕಾರ ಎಲ್ಲರಿಗೂ. ಈ ಕನಕರಾಜ್ ಅನ್ನೋ ಚಿತ್ರ ಭಾಳ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಹಾರೈಸ್ತೀನಿ. ಮತ್ತು ಎಲ್ಲ ಚಿತ್ರ ತಂಡದವರಿಗೂ ನಾನು ಹಾರೈಸ್ತೀನಿ. ನಮಸ್ಕಾರ. ಇಷ್ಟೇ. ಥ್ಯಾಂಕ್ ಯು ಸರ್. ಎಲ್ಲ ನನ್ನ ಹಿರಿಯರೇ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕೆಲವರಿಗೆ ನಮಸ್ಕಾರ. ಒಂದು ಖುಷಿ ವಿಚಾರ ಏನು ಅಂತಂದರೆ, ಒಂದು ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾ ಮಾಡೋ ಅಷ್ಟೊಂದು ಆ ಸಿನಿಮಾದಲ್ಲೇ ನಿರ್ಮಾಪಕ ನಿರ್ದೇಶಕ ಆ ಕಡೆ ಒಬ್ಬ ಈ ಕಡೆ ಹೋರಾಡ್ತಿರ್ತಾರೆ. ಇಡೀ ಗಾಂಧಿನಗರ ಇರೋದೇ ಆ ಕ್ರಾಸಲ್ಲಿ ಅವರೇ ಸುದ್ದಿ ಇರುತ್ತೆ. ಬರೀ ಒಂದು ಸಿನಿಮಾ ಈಗ ಅರ್ಧದಲ್ಲಿ ಅಂಥದ್ರಲ್ಲಿ 3 ಸಿನಿಮಾ ಮಾಡ್ತಾರೆ ಜೊತೆಲಿ ಅಂತಂದರೆ ಇವ್ರ ಕಮಿಟ್ಮೆಂಟ್ನ ನಾವು ಮೆಚ್ಚಲೇಬೇಕು. ಇವ್ರ ಕಮಿಟ್ಮೆಂಟ್ ಹೀಗೆ ಮುಂದುವರಿಸಿ. ಅವರೊಂಥರ ಬಾಂಡಿಂಗ್ ಚೆನ್ನಾಗಿದೆ, ನಿರ್ದೇಶಕರು ಮತ್ತು ನಿರ್ಮಾಪಕರ ಬಾಂಡಿಂಗ್ ಚೆನ್ನಾಗಿದೆ. ಹೀಗೆ ಅವರ ಸಿನಿಮಾ ಜರ್ನಿ ಮುಂದುವರಿಸಿ. ಆದರೆ ಶರತ್ ಕುಮಾರ್ ಅವ್ರನ್ನ ನಾನು ಕೇವಲ ನಿರ್ಮಾಪಕ ಅಂತ ಹೇಳೋಕ್ಕಿಲ್ಲೂ ಒಬ್ಬ ಗಂಡನೇ ನಿರ್ಮಾಪಕ ಅಂತ ಹೇಳ್ತೀನಿ. ಗಂಡನೇ ಅಂತ ಹೇಳ್ತಕ್ಕಂಥದ್ದು ಲಿಂಗ ಭೇದಗಳಲ್ಲ, ಗಂಡು ಹೆಣ್ಣು ಲಿಂಗ ಆ ಗಂಡಲ್ಲ. ಅದರಲ್ಲೂ ಧೈರ್ಯ ಇರ್ತಕ್ಕಂಥ ಒಬ್ಬ ನಿರ್ಮಾಪಕ ಬೇಕು. ಕಂಟಿನ್ಯೂಸ್ ತೆಗೆದ ಎಲ್ಲ ಸಿನಿಮಾಗಳು ಕೂಡ ತೋಪಾಗಿದೆ. ಆದರೆ ಅವ್ರು ತೋಪಾಗಲೇ ಇಲ್ಲ. ಅವ್ರು ಭಯ ಬೀಳ್ತಾನೆ ಇಲ್ಲ. ನಾನು ಸಿನಿಮಾ ಮಾಡ್ತೀನಿ, ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ತೀನಿ, ಕನ್ನಡ ಸಿನಿಮಾ. ಅವ್ರೊಂಥರ ಈ ಅಮಿತಾಬ್ ಬಚ್ಚನ್ ಆಶೀರ್ವಾದ ಇರಬೇಕು ಅಂತ ಕಾಣಿಸುತ್ತೆ. ಅವ್ರದ್ದು 7ನೇ ಸಿನಿಮಾ ಹೀರೋ ಆಗಿ ಗೆದ್ದಿತ್ತಂತೆ. ಅಲ್ಲಿವರೆಗೂ ಎಲ್ಲ ಸಿನಿಮಾ ಸೋತಿತ್ತು. ಆದರೆ ಅವ್ರ ಇನ್ಸ್ಪೈರ್ನಲ್ಲಿ ಇವರು ಸಿನಿಮಾ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈ ಧೈರ್ಯ ಹೀಗೆ ಮುಂದುವರಿಲಿ. ಈಗ ರೇವಣ್ಣ ಸಾಹೇಬರು ಈ ವೇದಿಕೆ ಮೇಲೆ ಇರೋದ್ರಿಂದ ಈಗ ಚಿತ್ರರಂಗದ ಅವರು ಕಳ್ಳು ಬಳ್ಳಿ ಅಂತ ಅನ್ಕೋತೀವಿ ನಾವು. ಸರ್ಕಾರ ಅವ್ರದ್ದೇ ಇರೋದ್ರಿಂದ ದಯವಿಟ್ಟು ಅವರಲ್ಲಿ ನಮ್ಮದೊಂದು ಮನವಿ. ಯಾಕೆ ಅಂತಂದರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಸಿನಿಮಾ ಸಿಟಿ ಆರಂಭ ಮಾಡಬೇಕು ಅಂತ ಹೊರಟ ಮೊದಲು ಧ್ವನಿ ಎತ್ತಿದ್ದು ಕರ್ನಾಟಕ ರಾಜ್ಯ. ಆದರೆ ದುರಂತ ಅಂದರೆ ಇವತ್ತವರೆಗೂ ಆಗದೆ ಇರತಕ್ಕಂಥದ್ದು ಕೂಡ ದುರಂತ. ಕರ್ನಾಟಕದಲ್ಲಿ ಇವತ್ತು ಆಗಲಿಲ್ಲ. ಮೊದಲು ಸಿನಿಮಾ ಸಿಟಿ ಆಗಬೇಕು ಅಂತ ಧ್ವನಿ ಎತ್ತಿದ್ದು ಕರ್ನಾಟಕ. ಬೇರೆ ಎಲ್ಲ ರಾಜ್ಯದಲ್ಲೂ ಕೂಡ 2 ಫಿಲ್ಮ್ ಸಿಟಿಗಳಿದೆ. ಆದರೆ ಇವತ್ತವರೆಗೂ ಕರ್ನಾಟಕದಲ್ಲಿ ಆಗಲೇ ಇಲ್ಲ. ಮೊದಲು ಧ್ವನಿ ಎತ್ತಿದ್ದು ಕರ್ನಾಟಕದವರು. ಅದರಲ್ಲೂ ಕೂಡ ಮೊನ್ನೆ ನೀವೇನು ಫ್ಯಾನ್ ಆಫ್ ನಮ್ಮ ಬಾಸ್ ಅಂತ ಹೇಳ್ತೀವಿ, ಅವರ ಕಾನ್ಸ್ಟಿಟ್ಯೂಷನಲ್ಲಿ ಆಗೋಕ್ಕೆ ಪಾಪ ಅವರು ಮೊದಲು ಸಿ ಎಂ ಆಗಿದ್ರು ಕೂಡ ಹೋರಾಟ ಮಾಡಿದರು. ಅದಕ್ಕೆಲ್ಲವೂ ಆರಂಭ ಆಗಿ 160 ಎಕರೆ ಜಾಗ ಕೊಟ್ಟು
ಮತ್ತೆ ಅವರು ಸಿ ಎಂ ಇದು ಮುಗಿದ ಮೇಲೆ ಅವಧಿ ಮುಗಿದ ಮೇಲೆ ಹಾಗೆ ನಿಂತೋಯ್ತು. ಮತ್ತೆ ಬೇರೆ ಸಿ ಎಂ ಬಂದರು, ರಾಮನಗರ ಮಾಡ್ತೀನಿ ಅಂತಂದ್ರು, ಇನ್ಯಾರೋ ಸಿ ಎಂ ಬಂದರು, ಬಿಡದಿ ಮಾಡ್ತೀನಿ ಅಂತಂದ್ರು. ತಿರ್ಗಾಗಿ ಮತ್ತೆ ನಮ್ಮ ಸಿ ಎಂ ಬಂದ ಮೇಲೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ತಮ್ಮಲ್ಲಿ ನನ್ನ ಮನವಿ ಏನು ಅಂತಂದರೆ, ನಿಮ್ಮ ಅವಧಿಯಲ್ಲಿ ಏನಾದರೂ ಆದರೆ ಕರ್ನಾಟಕಕ್ಕೆ ಒಂದು ಫಿಲ್ಮ್ ಸಿಟಿ ಆಗುತ್ತೆ ಸರ್. ಅಪ್ಪಿತಪ್ಪಿ ಸಿದ್ದರಾಮಯ್ಯ ಅವರ ಕಾಲ ಮುಗೀತು ಅಂದರೆ ಇನ್ನು ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಫಿಲ್ಮ್ ಸಿಟಿ ಆಗಲ್ಲ. ಅದು ಕೇವಲ ಮಾತಾಗಿ ಧ್ವನಿಯಾಗಿ ಉಳ್ಕೊಳ್ಳುತ್ತೆ ಹೊರತು ಖಂಡಿತ ಇದಾಗುತ್ತೆ. ಅದಕ್ಕೆ ತಾವು ಈಗ ಆಯಕಟ್ಟಿನ ಜಾಗ ಇರ್ತೀರಿ, ಸರ್ಕಾರ ನಿಮ್ದಿದೆ, ನಿಮ್ಮ ಮಾತುಗಳು ನಡೀತದೆ, ದಯವಿಟ್ಟು ಆ ಕಡೆ ಗಮನ ಕೊಟ್ಟು ಅದನ್ನು ಆದಷ್ಟು ಬೇಗ ಮಾಡಿಕೊಡಕ್ಕೆ ಮಾಡಿ. ಅದರೊಳಗಡೆ ಇನ್ನೊಂದು ಉನ್ನಾರ ನಡೀತಿದೆ ಅಂತ ಕೇಳಲ್ಪಟ್ಟೆ. ಯಾರೋ ಬಲಿಷ್ಠರು ಒಂದು ಅಕ್ಷರ ಆಗಲಿ ಮನೆ ಮುಖ್ಯಮಂತ್ರಿ ಅವ್ರ ಹತ್ರ ಹೋಗಿ ನಮಗೊಂದು 50 ಎಕರೆ ಕೊಟ್ಬಿಡಿ, ನಮಗೊಂದು 50 ಎಕರೆ ಕೊಟ್ಬಿಟ್ರೆ ನಾವೇ ಡೆವಲಪ್ ಮಾಡ್ಬಿಡ್ತೀವಿ ಅಂತೇಳಿ ಆಲ್ರೆಡಿ ಅಪ್ಲಿಕೇಶನ್ ಮೂವ್ ಮಾಡೋದು ಅಂತ ಗೊತ್ತಾಯ್ತು. ಅದು ಹಂಗೇನಾರ ಆಯ್ತು ಅಂದ್ರೆ ಅದು ನೈಸ್ ರೋಡ್ ಆಗುತ್ತೆ ಅಷ್ಟೇ. ಕನ್ನಡ ನಿರ್ಮಾಪಕರು ಯಾರಿಗೂ ಅನುಕೂಲ ಆಗಲ್ಲ. ಅವ್ರು ಯಾರ್ಯಾರ ಖಾಸಗಿ ಕೊಟ್ಟರೆ ಅವ್ರಿಗೆ ಸಂಬಂಧಪಟ್ಟಾಗ ಅವರೇ ದುಡ್ಡು ಹಾಕಿ ಡೆವಲಪ್ ಮಾಡ್ಕೋತಾರೆ, ಅವ್ರಿಗೆ ಬೇಕಾದ ರೇಟ್ ಫಿಕ್ಸ್ ಮಾಡ್ಕೊಂಡು ಈಗ ನೈಸ್ ರೋಡ್ ಹೋಗ್ಬಿಟ್ಟು ನಾವು ರೇಟ್ ಯಾಕಪ್ಪ ಜಾಸ್ತಿ ಮಾಡಿದೆ ಅಂತ ಕೇಳೋಕ್ಕಾಗಲ್ಲ. ಈಗ ಏನು 50 ಎಕರೆ ಕೊಡಿ ಅಂತ ಲೆಟರ್ ಕೊಟ್ಟಿದ್ದಾರೆ, ಅಪ್ಪಿತಪ್ಪಿ ಅದಾಗಿದ್ದೆ ಆದರೆ ಖಂಡಿತ ಅದು ಇನ್ನೊಂದು ಮಾರ್ಗ ಕನ್ನಡ ಚಿತ್ರರಂಗಕ್ಕೆ. ಕನ್ನಡ ಚಿತ್ರರಂಗ ತುಂಬಾ ಕೆಳಗಿದೆ, ಅದು ಬೆಳಿಬೇಕು ಉಳಿಬೇಕು ಅಂದ್ರೆ ಈ ತರದ ಸರ್ಕಾರದ ಹಂತದಲ್ಲಿ ಏನೋ ಕೆಲಸ ಆಗಬೇಕು. ಹಾಗೆ ಆದಾಗ ಅಷ್ಟೇ ಕನ್ನಡ ಚಿತ್ರರಂಗ ಉಳಿಯಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ತಾವು ಚೂರು ನೀವು ಈಗ ನಮ್ಮ ಕಳ್ಳುಬಳ್ಳಿನೇ ಆಗಿರೋದ್ರಿಂದ ಆ ಕಡೆ ಸ್ವಲ್ಪ ಗಮನ ಕೊಟ್ಟು ಅದನ್ನು ಮಾಡಿ. ಜೊತೆಗೆ 3-4 ವರ್ಷದಿಂದ ಸಬ್ಸಿಡಿಗಳು ಕೊಟ್ಟಿಲ್ಲ, ಸಹಾಯ ಪ್ರಶಸ್ತಿಗಳು ಕೊಟ್ಟಿಲ್ಲ. ಅನೇಕ ಚಿತ್ರರಂಗದಲ್ಲಿ ಅನೇಕ ಜನ ಊಟ ಮಾಡ್ತಾರೆ. ಈ ಥರದ ಪ್ಯಾರಲ್ ಸಿನಿಮಾಗಳು ಮಾಡೋದ್ರ ಮೂಲಕ ಮತ್ತೆ ಅಂತಾರಾಜ್ಯ ಮಟ್ಟದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಅಥವಾ ಒಂದು ದೇಶದಲ್ಲಿ ಕನ್ನಡದ ಪರಿಸರವನ್ನ ನಾವು ಕಟ್ಕೊಡೋದಕ್ಕೆ ಅಥವಾ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಆ ಥರದ ಸಿನಿಮಾಗಳಿಂದ ಸಬ್ಸಿಡಿ ನಿಲ್ಲಿಸುವ ಹುನ್ನಾರವೂ ಕೂಡ ಒಂದು ಕಡೆ ನಡೀತಿದೆ ಅಂತಕ್ಕಂಥ ಮಾಹಿತಿ ಬಂತು. ಅದನ್ನು ತಿರ್ಗಾ ಸ್ಪಷ್ಟೀಕರಣ ಕೊಟ್ಟರು, ಬಹುತೇಕ ಅದಿಲ್ಲ ಅಂತ. ಉದ್ಯಮ ಮಾಡ್ತೀವಿ, ಉದ್ಯಮ ಮಾಡಿದ್ರೆ ಚಿತ್ರರಂಗಕ್ಕೆ ಸಹಾಯಧನ ಬೇಕಾಗಲ್ಲ ಅಂತ ಕೇಳಿ ಯಾವ ಪುಣ್ಯಾತ್ಮೂರಿ ಐಡಿಯಾ ಕೊಟ್ಟರೆ ಗೊತ್ತಿಲ್ಲ. ಉದ್ಯಮ ಮಾಡೋದ್ರಿಂದ ಚಿತ್ರರಂಗಕ್ಕೆ ಖಂಡಿತ ಅನುಕೂಲ ಆಗಲ್ಲ ಸರ್. ಅದು ಯಾರು ಈ ಥರದ ಮಿಸ್ಗೈಡ್ ಮಾಡೋದು ಗೊತ್ತಿಲ್ಲ. ಅದು ಒಬ್ಬರಿಗೆ ಕೇವಲ ಪ್ರದರ್ಶಕರ ವಲಯದಲ್ಲಿ ಮಾತ್ರ ಅನುಕೂಲ ಆಗುತ್ತೆ ಬಿಟ್ರೆ ಒಬ್ಬ ನಿರ್ಮಾಪಕರು ಕೂಡ ಅದರಿಂದ ಅನುಕೂಲ ಆಗಲ್ಲ. ಅದು ಯಾಕೆ ಅರ್ಥ ಆಗ್ತಿಲ್ಲ. ಈ ಚಿತ್ರರಂಗ ಉಳಿಬೇಕು ಅಂತಂದ್ರೆ ನಿರ್ಮಾಪಕ ಉಳಿಬೇಕು. ನಿರ್ಮಾಪಕ ಉಳಿದ್ರೆ ಅಷ್ಟೇ ಚಿತ್ರಮಂದಿರದಲ್ಲಿ ಉಳಿತಾರೆ ಬಿಟ್ರೆ ನಾವು ಆಗಲ್ಲ. ಅಲ್ಲ, ಸಿನಿಮಾ ಮಾಡ್ತಿದ್ದೀವಿ ನಾವು ಎಂಥದ್ದು ಇಂಡಸ್ಟ್ರಿ ಮಾಡ್ತಿದ್ದೀವಿ, ಲೋನ್ ಕೊಡ್ತಾರೆ. ಯಾರು ಸಹ ಸಿನಿಮಾದಲ್ಲಿ ಲೋನ್ ಕೊಡ್ತಾರೆ? ಎಣ್ಣೆ ಕೊಡಲ್ಲ, ಮನೆ ಬಾಗೆ ಕೊಡಲ್ಲ. ಈ ಸ್ಥಿತಿಯಲ್ಲಿ ಕನ್ನಡ ಚಿತ್ರ ಇಡೀ ಚಿತ್ರರಂಗದಲ್ಲೇ ಇಲ್ಲೇ ಅಲ್ಲ, ಎಲ್ಲ ಕಡೆನೂ ಇದಿದೆ. ಹಾಗಿರುವಾಗ ಅವರಲ್ಲಿ ಉದ್ಯಮ ಮಾಡ್ತಿದ್ದೀವಿ, ಲೋನ್ ಕೊಟ್ಬಿಡ್ತಾರೆ ಅಂತೇಳಿ ಒಂದು ಕೆಟ್ಟ ಪ್ರಚಾರವನ್ನು ಆರಂಭಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ನಿರ್ಮಾಪಕರಿಗೆ ಇನ್ನೇನೋ ಒಂದು ಕಡೆ ಕಿವಿ ಸ್ಟಾಪ್ ಆಗುತ್ತೆ, ಲೋನ್ ಕೊಡ್ತಾರಂತೆ. ಯಾರು ಕೊಡ್ತಾರೆ? ಒಂದು ಸಾಮಾನ್ಯವಾಗಿ ಒಂದು ಸಾಮಾನ್ಯ ಜ್ಞಾನನ ಬಳಕೆ ಮಾಡ್ಕೊಳ್ಳಿ. ಯಾರು ಯಾವ ಬ್ಯಾಂಕು ಲೋನ್ ಕೊಡಲ್ಲ ನಿಮಗೆ. ನಮಗೆ ಲೋನ್ ಬೇಕು ಅಂತಂದ್ರೆ ಈಗಲೂ ಲೋನ್ ಕೊಡ್ತಾರೆ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನಾನು ಸಿನಿಮಾ ಮಾಡ್ತೀನಿ ಅಂತಂದ್ರೆ ನನ್ನ ಮನೆನೋ ಸೈಟೋ ಅಥವಾ ಲ್ಯಾಂಡೋ ತಗೊಂಡ ಕೊಟ್ಟು ಖಂಡಿತ ಕೊಡ್ತಾರೆ. ಅದಕ್ಕೆ ಇಂಡಸ್ಟ್ರಿ ಮಾಡ್ಬೇಕಾಗಿಲ್ಲ. ಅದು ನನಗೆ ಆಸಕ್ತಿ ಇದೆ ಅಂದ್ರೆ ಅಥವಾ ನನ್ನ ಮೇಲೆ ನಂಬಿಕೆ ಇದ್ರೆ ಯಾರಾದ್ರೂ ಕೂಡ ಖಾಸಗಿಯಾಗಿ ನನಗೆ ಲೋನ್ ಕೊಡ್ತಾರೆ. ಅಷ್ಟು ಬಿಟ್ರೆ ಸಿನಿಮಾ ಇಂಡಸ್ಟ್ರಿ ಆಗೋದ್ರಿಂದ ಲೋನ್ ಸಿಕ್ಕುತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ ಅಂತಕ್ಕಂಥದ್ದು ಖಂಡಿತ ತಪ್ಪು ಸುದ್ದಿ. ದಯವಿಟ್ಟು ತಾವು ಮಾತು ನಡೀತಿದೆ ಅಂತ ಕಾರಣಕ್ಕೆ ಹೇಳ್ತೀನಿ. ಆಮೇಲೆ ನೀವು ಕೂಡ ಇಲ್ಲಿದ್ದೀರಿ, ಚಿತ್ರರಂಗ ಸೇರ್ಕೊಂಡಿದ್ದೀರಿ, 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಬ್ಬ ನಟನ ಇಂಡಸ್ಟ್ರಿ ಕೊಟ್ಟಿದ್ದೀರಿ. ಕನ್ನಡದಲ್ಲಿ ಹೀರೋಗೂ ಅದನ್ನೇ ಹೇಳ್ತಿದ್ದೀನಿ, ಕನ್ನಡದಲ್ಲಿ ಹೀರೋಗಳು ಕೊರತೆ ಇದೆ. ದಯವಿಟ್ಟು ಒಂಚೂರು ದೊಡ್ಡನೇ ಹೇಳಿದಂಗೆ ಬಾಡಿ ಕಡೆ ಒಂಚೂರು ಮೋಹ ಹಾಕಿ ದಯವಿಟ್ಟು ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿರಂತರವಾಗಿ ಸಿನಿಮಾ ಮಾಡ್ತಾ ಇರಿ. ಈಗ 10 ಯಾವುದೋ ಸಿನಿಮಾ ಗೆದ್ದರೆ ಸಾಕು, ಹಾಗಾಗಿ ನಮ್ಮ ಸಿನಿಮಾ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಯಾವಾಗ ಗೆಲ್ಲುತ್ತೆ, ಯಾವ ಕಾರಣಕ್ಕೆ ಗೆಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ತುಂಬಾ ಸರಿ ನಾನು ಹೇಳ್ತೀನಿ, ಗೆದ್ದರ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾ ಅಲ್ಲ, ಸೋತ್ರೆ ಯಾವ ಕೆಟ್ಟ ಸಿನಿಮಾ ಅಲ್ಲ ಅಂತ. ಯಾವುದೋ ಕಾರಣ ಗೆದ್ದಿರುತ್ತೆ, ಇನ್ಯಾವುದೋ ಕಾರಣ ಒಂದು ಸಿನಿಮಾ ಸೋತಿರುತ್ತೆ. ಹಾಗಾಗದ್ ಬೇಡ. ದಯವಿಟ್ಟು ಜರ್ನಿ ಮುಂದುವರಿಲಿ. ಕನಕರಾಜನ್ ಒಳ್ಳೇದಾಗ್ಲಿ. ಈ ಸಿನಿಮಾ ಖಂಡಿತ ಕನಕ ದನಕಗಳಲ್ಲೂ ನಮ್ಮ ನಿರ್ಮಾಪಕ ದೊರಕಲಿ ಅಂತ ಹೇಳಿ ನಮಸ್ಕರಿಸ್ತೀನಿ. ನಮಸ್ತೆ. ಮೊದಲಿಗೆ ಈ ಮಳೆ ಒಳಗೂ ಸಹಿತ ಗುಡುಗು ಮಿಂಚು ಗೊತ್ತಾ, ಇಂಥ ಸಮಯದಲ್ಲೂ ಸಹಿತ ಎಷ್ಟು ಜನ ಸೇರ್ತೀರಾ ಅಂತ ನಮ್ಮ ತಾಯಿನೇ ನಾನು ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಬಂದಿದ್ದೀರಲ್ಲಪ್ಪ, ಮೊದಲು ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಆವಾಗಲೇ ಅನ್ಕೊಂಡೆ, ನೋಡಿದ ತಕ್ಷಣ ವೇದಿಕೆ ಮೇಲೆ ಬರೋರ್ಗೂ ಗೊತ್ತಿರಲಿಲ್ಲ, ಎಲ್ಲ ಮುಂದ್ಗಡೆ ನಮ್ಮ ಕೂತವ್ರೆ ಅಂತ. ವೇದಿಕೆ ಮೇಲೆ ಗೊತ್ತಾಯ್ತು ಇದು ಒಟ್ಟ ಪ್ರಾಜ್ಞರ ಒಂದು ಇದಿರ ಅಂತ. ನೀವೆಲ್ಲ ಬಂದಿರೋದನ್ನು ನೋಡಿದ ಮೇಲೆ ಯಾರ ಅಭಿಮಾನದ ಮೇಲೆ ಬಂದಿದ್ರು ಏನೋ ಗೊತ್ತಿಲ್ಲ, ಆದರೆ ಸತ್ಯವಾಗ್ಲೂ ಈ ವೇದಿಕೆ ಮೇಲಿಂದ ಹೇಳ್ತೀನಿ, ನಮ್ಮ ಕನಕರಾಜ ದೇವರನ್ನೇ ಗೆದ್ದೇ ಗೆಲ್ತಾನೆ ಅನ್ನೋ ಮಾತನ್ನು ಮಾತ್ರ ಹೇಳ್ತಿದ್ದಾರೆ. ಕನಕ ಅನ್ನೋ ವಿಷಯನೇ ಮನ ಕನಕತ್ತೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ,
ಏಕೆ ಅಂತಂತಂದರೆ ನಮ್ಮ ಗುರುಗಳು ನಮಗೆ ಜ್ಞಾನದಾತರು, ನಮ್ಮೊಳಗೆ ಏನಾದರೂ ಅರಿವಿನ ಗುರು ಇದ್ದಾನೆ ಅಂದರೆ ಅವನು ಕನಕದಾಸರ ವಂಶದವನಾಗಿದ್ದರಿಂದಲೇ ನಾನು ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕಾಯ್ತು ಅಂತ ಹೇಳ್ತೀನಿ. ಈ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಸನತ್ ಕುಮಾರ್, ಏಕೆ ಅಂತಂತಂದರೆ ಸೋಲೆಯ ಅರಿಯದ ಸರದಾರ ಅಂತಲೇ ಹೇಳಬೇಕು. ಏಕೆಂದರೆ ನಮ್ಮ ಇವರು ಒಳ್ಳೆ ನಮಗೆ ಮಾವ ಸಿಕ್ಕಿದ್ದಾರೆ ಅಂದರು. ನಿನ್ನಂಥ ಪುಣ್ಯ ಈ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ ಕಣಪ್ಪ, ಎತ್ತಿದ್ದು ಅನಿಸುತ್ತೆ. ನನಗೂ ಒಬ್ಬ ಮಾವ ಸಿಕ್ಕಿದ್ದ ಪಾಪ, 52 ವರ್ಷದಿಂದ. ಒಂದು ದಿವಸ ನನ್ನ ಮಗ ಬಿಟ್ಟು ಕಾಪಿ ಕೊಡಿಸ್ತೀರಾಗ್ತದೆ. ಅದಕ್ಕೂ ಎಲ್ಲದಕ್ಕೂ ಕೆರೆ ಬೇಕು ನನ್ನ ಮಗನಿಗೆ, ಗೊತ್ತಾಯ್ತರ. ಆಮೇಲೆ ಎರಡೇ ಮಾತಲ್ಲಿ ನನ್ನ ಮಾತು ಮುಗಿಸ್ತೀನಿ. ಬಹಳ ಮುಖ್ಯವಾಗಿ ಹೀರೋ ಅಂತಂತಂದರೆ ಹೀರೋ ಮೇಲೆ ಗೆಲ್ಲುತ್ತೆ ಅಂತ 80% ಇಟ್ಕೊಂಡ್ರೆ ಮಿಕ್ಕಿದ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳು ಚೆನ್ನಾಗಿರ್ಬೇಕು. ಅರುಣ್ ಕುಮಾರ್ ಚೆನ್ನಾಗಿ ಹೇಳ್ತಾ ಇದ್ರು, ತಾಳ ಬೇಕು ತಕ್ಕ ಮೇಳ ಬೇಕು, ತಾಳ ಮೇಳ ತಪ್ಪಿದರೆ ದಾಸರು ಕೂತ್ಕೊಂಡು ಅಳಬೇಕು ಅಂತ. ಹಾಗಾಗಿ ಒಳ್ಳೊಳ್ಳೆ ಕಲಾವಿದರನ್ನ ನೀವು ಹಾಕಿದ್ದೀರಿ. ಶ್ರೀನಾಥಣ್ಣನಿಂದನೂ ಒಳ್ಳೆ ಕಲಾವಿದ, ಒಬ್ಬ ರಾಮಕೃಷ್ಣ ಆಗಿರ್ಬೋದು, ಒಬ್ಬ ಸುಂದರರಾಜನ ಬಗ್ಗೆ ಏನು ಹೇಳೋದು ನನ್ನ ಮಗ ಇವನು. ನನ್ನ 5ನೇ ಪಿಕ್ಚರಲ್ಲಿ ಇವನು ಜೈಜಗೀಶು ತಗೊಂಡೋಗಿ ನಮ್ಮ ಈ ಸಂಜೀವ್ ಅಂದರೆ ಸುದೀಪ್ ಅವರಪ್ಪ ಹಾಕೊಂಬಿಟ್ರಲ್ಲಿ 24 ದಿವಸ ಶೂಟಿಂಗು ಗೋವಾದಲ್ಲಿ. ಏನು ನನ್ನ ಮಕ್ಕಳು 4:15 ಗಂಟೆಗೆ ಹೇಳ್ತಾರೆ, ಓಡ್ತಾರೆ ಚಡ್ಡಿ ಹಾಕೊಂಡು ಓಡೋರು. ರಾತ್ರಿ ನನ್ನ ಮಗನ 12:30 ಆದರೂ ಕುಡಿತಾ ಕೂತಿರೋರು. ಏನೇ ನನ್ನ ಮಗ ಹಿಂಗೂ ತೆಳಗಾಗತ್ತೆ ಒದ್ದಾಡ್ಬೇಕಾ ಅಂತ ನಾವೇನು, ನಾನು ಅಂಬರೀಷ ಒಂದೇ ನಕ್ಷತ್ರ. ಹೇಳೋದೇ ನಾವು 9 ಗಂಟೆಗೆ. ದೇವರೇ ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳೋದು. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಜೀವನದಲ್ಲಿ ಏನಾದರೂ ನೋಡಿ ಕಲ್ತಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ಮಹಾನುಭಾವರು ನಿಮ್ಮ ಕಣ್ಣಿಗೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ, ಒಬ್ಬ ನಟನ ಕಾಣ್ಬೋದು. ನನ್ನ ದೃಷ್ಟಿಯಲ್ಲಿ ಮಹಾಕಾವ್ಯಗಳನ್ನು ಬರೆದ ಮಹಾಗುರು ಅಂತ ಹೇಳ್ತೀನಿ. ಮುಂದೆ ಒಂದು ಅಭಿಪ್ರಾಯಗಳು ಅವ್ರದನ್ನು ಹೇಳ್ಬಿಡ್ತೀನಿ. ಅವರಿಗೆ ಮಂಡ್ಯ ಆಪರೇಷನ್ ಆಗಿತ್ತು. ನಾನು ರಾತ್ರಿ ನೋಡೋಕೆ ಹೋದಂಥ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಕಷ್ಟಪಟ್ಟು ಎತ್ತಿಂತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ನಾವು ಅಲ್ಲೇ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ಬೇಡಿ ಕೂತ್ಕೊಳ್ಳಿ ಅಂದ್ರೂ ಆಗಲ್ಲ ಅಂದರೆ ಯಾವುದು ಆಗಲ್ಲ ಕಂದ, ಆಗುತ್ತೆ ಅಂದರೆ ಎಲ್ಲ ಆಗುತ್ತೆ ಅಂತ ಹಂಗೆ ನಿಂತ್ಕೊಂಡ್ರು. ಅದು ಒಬ್ಬ ರಾಜ್ಕುಮಾರ್. ಆಮೇಲೆ ರಾಜ್ಕುಮಾರ್ಗೆ ಅಹಂಕಾರ ಲೇಷ ಮಾತ್ರನೂ ಇರಲಿಲ್ಲ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಮ್ಮ 50 ವರ್ಷದ ಚಿತ್ರ ಜೀವನದಲ್ಲಿ ನಾವು ನೋಡಿದ್ದೇನು ಅಂದರೆ, ಒಂದು ಸಾರಿ ನೇಮು ಫ್ರೇಮು 4 ಕಾಸು ಬಂದ್ಬಿಡ್ತು ಅಂದರೆ ಅವ್ರ ಕ್ಯಾಮ್ರಾ ಏನಾದ್ರು ಹಿಂಗೆ ಒಂದ್ಸತಿ ಪ್ಯಾನ್ ಆಗುತ್ತೆ ಅಂದರೆ ಒಂದ್ಸತಿ ಹಿಂಗೆ ಅಂತಾರೆ, ಹಿಂಗೆ ಒಂದ್ಸತಿ ಪೋಸ್ ಕೊಡ್ತಾರೆ. ಒಬ್ಬ ರಾಜ್ಕುಮಾರ್ ಯಾವುದೇ ಸಂದರ್ಶನದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತೇ ಇಲ್ಲ ಕಣ್ರಿ. ನನ್ನ ಮಕ್ಕಳಲ್ಲಿ ಕೂತಿಲ್ಲ. ಅವನೊಬ್ಬ ಮಹಾನುಭಾವ ನನ್ನ ದೃಷ್ಟಿಲಿ. ಅಷ್ಟೇ ಅಲ್ಲ, ಇನ್ನೊಂದೇನಾಯ್ತು ಅಂತಂದರೆ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಹೊತ್ತಿನ ಕಥೆಗಳನ್ನು ನಾವು ಪಾಠ ಮಾಡೋದು. ಅವಾಗ ಏನಾಯಿತು ಅಂತಂದರೆ, ರಾತ್ರಿ 2 ಗಂಟೆ ಆದರೂ ಸಹಿತ ಹೊನ್ನಾವರದಲ್ಲಿ ಜನ ಬರ್ತಾನೆ ಇದ್ರು. ಶಂಕರನ ಬೈದು ಎಲ್ಲರನ್ನೂ ಕಳಿಸ್ತಾ ಇದ್ದೆ. ಇಲ್ಲ, ಬೆಳಗ್ಗೆ ಬೇಗ ಹೇಳಬೇಕು. ಅವ್ರು 3:30-4 ಗಂಟೆಗೆ ಯೋಗಾಸನ ಬರ್ತಾರೆ. ಬೇಡ ಹೋಗಿ ಅಂದ್ರೂ ಕೇಳ್ತಿರ್ಲಿಲ್ಲ. ಅಷ್ಟು ಅಭಿಮಾನಿಗಳನ್ನು ಗಳಿಸಿದ್ರು. ನನಗೇನಾದರೂ ರಾಜ್ಕುಮಾರ್ ಜೊತೆ ಕಾಂಬಿನೇಷನ್ ಶಾರ್ಟ್ ಇದೆ, ನಿನಗೆ ಬೆಳಗ್ಗೆ 7 ಗಂಟೆಗೆ ಇರಬೇಕು, ಅಣ್ಣೆ ಅಲ್ಲಿರ್ತಾರೆ, ನಿನ್ಗೆ ಗೊತ್ತಿದೆಯಲ್ಲೋ. ಬರ್ತೀನಿ ಬೇಡ, ಈಗ 2 ಗಂಟೆನೇ ಮಲಗ್ತಾರೆ. 3 ಗಂಟೆಗೆ ಯೋಗಾಸನ ಮಾಡೋದಿರಲಿ, 7 ಗಂಟೆ ಬರೋದಲ್ಲಿ ಶಂಕರ ಅದೇ. ಆದರೆ ಸತ್ಯವಾಗಿ ನಡೆದಿದ್ದು ಏನು ವಿಷಯ ಅಂತಂದರೆ, ನನ್ನ ರೂಮಲ್ಲಿ ಒಂದು ಸೋಫಾ ಮೇಲೆ ಮನೆ ಕಡಿದ್ದ ಒಬ್ಬ ಶಂಕರ್ನಾಗೊಬ್ಬ ನಿರ್ದೇಶಕ ಹೆಂಗಿರ್ತಾನೆ ಅನ್ನೋದಕ್ಕೆ ಸುಮ್ಮನೆ ನಿಮ್ಗೊಂದು ಉದಾಹರಣೆ. ಅವನೊಂದು ಈ ಜೀನ್ ಪ್ಯಾಂಟು, ಒಂದು ಶರ್ಟು, ಬೆಳಿಗ್ಗೆ ಎದ್ದ ಕ್ಲೀನಾಗಿ ಬ್ರಷ್ ಮಾಡ್ದ, ಮಗ ತೊಗೊಂಡ 5 ಗಂಟೆಗೆ ನನ್ನ ಬೈಸ್ಕೊಂಡ, ಬೈದ, ಎಲ್ಲ ಆಯಿತು. ನಾವು ಹೋದ್ವಿ. ಕ್ಯಾಮ್ರಾಮನ್ನು ಗೌರಿಶಂಕರ್ ಅಂತ. ಯಾಕೆಂದರೆ ನಮ್ಮ ಕ್ಯಾಮ್ರಾಮನ್ ನೋಡಿ ನಾನು ಹೇಳಿದೆ, ಇದು ಕ್ಯಾಮ್ರಾಮನ್ ಅಂತ. ನಿಮ್ಮ ಕ್ಯಾಮ್ರಾ ವರ್ಕು ಸತ್ವನೂ ಚೆನ್ನಾಗಿದೆ, ಸ್ವಲ್ಪ ಲುಕ್ಕು ಸಸ್ಟೈನ್ ಆಗಬೇಕು. ಲುಕ್ ಸಸ್ಟೈನ್ ಆಗದೇ ಇದ್ದರೆ ಕ್ಯಾರೆಕ್ಟರ್ ಮನಸ್ಸಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದನ್ನು ನೀವಿಬ್ಬರು ತಿಳ್ಕೊಬೇಕಾಗ್ತದೆ. ಹಾಗಾಗಿ ಕರ್ಕೊಂಡೋದ್ರೆ ಹೋಗಿದ ತಕ್ಷಣವೇ ಲೊಕೇಶನ್ಗೆ ಹೋದ್ವಿ. ನಾನು ಹೇಳಿದೆ ಶಂಕರ್ನಾಗೆ, ಇಲ್ಲಿಗೆ ಯಾವ ದೆವ್ವನೂ ಬಂದಿರಲ್ಲ, ಈ ಜಾಗಕ್ಕೆ ಕರ್ಕೊಂಬಂದಿದ್ಯಾ ಅಂತ
ಬಾಯಿಗೆ ಬಂದಂಗೆ ಬೈದು ಹೋದ್ವಿ, ಅಲ್ಲೊಂದು ಬೇಲಿ ಇತ್ತು, ಆ ಕಡೆ ಒಂದು ಜಮಖಾನ ಕಾಣಿಸೋದು. ಇಷ್ಟೊತ್ತಿಗೆ ಅವರು ಜಮಖಾನ ಹಾಸೋಲ್ಲಪ್ಪ ಅಂತ ಅವ್ರು ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮೇಕಪ್ ಮಾಡ್ಕೊತ ಇದ್ರು. ಸತ್ಯವಾದ ಮಾತು. ಯಾಕೆ ಅಂತಂತಂದರೆ ಸಮಯ ಪ್ರಜ್ಞೆ ಹೆಂಗಿತ್ತು. ಏಕೆ ಅಂತಂತಂದರೆ ಒಬ್ಬ ನಿರ್ಮಾಪಕ ಗೆದ್ರೆ ಚಿತ್ರ ಗೆಲ್ಲುತ್ತೆ. ನಿರ್ಮಾಪಕ ಅಂದ್ರೆ ಯಾರು ಅಂತ ತಿಳ್ಕೋಬೇಕು. ಅನ್ನದಾತ. ಅವನೊಬ್ಬ ಸುಖವಾಗಿದ್ರೆ 10 ಜನ ಅಲ್ಲ, 100 ಜನ ತಂತ್ರಜ್ಞರು, 100 ಜನ ಕಲಾವಿದರ ಕುಟುಂಬ ಅವರ ಹೆಸರು ಹೇಳ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ. ಅದಕ್ಕೇನೆ ವೇಮನ ಅವರೇ ಒಂದು ಒಳ್ಳೆ ಮಾತಾಡಿದೆ, ಅನ್ನಂ ಪೆಟ್ಟಿನ ಮಾಡು ತಂಡ್ರಿ ಅವತಾಡು ಅಂತ. ಭಾಷೆಯೆಲ್ಲ ಕತ್ಕೊಳ್ಳೋದಕ್ಕೆ ಜ್ಞಾನ ಯಾರಪ್ಪ ಸೊತ್ತಲ್ಲ. ರಾಜ್ಕುಮಾರ್ ಬಗ್ಗೆ ಇನ್ನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಯಾವುದೇ ಕಾರಣಕ್ಕೆ ಅಹಂಕಾರ ಪಡಬೇಡಕ್ಕಂದ, ಯಾವುದರಿಂದಲೂ ನೀನು ಹೋಗಬೇಡ. ಕೀರ್ತಿಯಿಂದ, ದುಡ್ಡಿನಿಂದ, ಪದವಿಯಿಂದ, ಪ್ರತಿಷ್ಠೆಯಿಂದ ಹೋಗಬೇಡ. ಆಮೇಲೆ ನಡೆಯ ಅಂತ ಕೇಳಿದ್ರೆ ನಾವೆಲ್ಲ ವಿಲನ್ ಗ್ರೂಪ್ನವ್ರು ಕೂತ್ಕೊಂಡು ಕತೆ ಕೇಳ್ತಿದ್ದೇವೆ ಅವ್ರ ಹತ್ರ. ಅವ್ರು ಹೇಳೋರು ಏನಿಲ್ಲ, ನಿನ್ನ ಕೆಲಸನೇ ನೀನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಈಗ ನಿನ್ನೆರಡನ್ನೇ ನೀನು ಹಿಡಿಯಕ್ಕೆ ಹೋದ್ರೆ ಸಿಗತಕ್ಕಂಥ ಸಿಕ್ಕಲ್ಲ. ಮೂರ್ಖತನ ಅದು, ವೃಥಾಶ್ರಮ. ನೀನು ಪಾಡು ನೀನು ಹೋಗ್ತಾ ಇರು. ಆ ನೆರಳು ನಿನ್ನೆಂದಿಂಗೆ ಬರುತ್ತೋ ಹಂಗೆ ಕೀರ್ತಿ, ಪ್ರತಿಷ್ಠೆ, ದುಡ್ಡು, ಎಲ್ಲ ನಿನ್ನಿಂದ ಬರುತ್ತೆ ಅಂತ ಹೇಳಿಕೊಟ್ಟು ಮಹಾನ್ ಭಾವ ಅದರಿದ್ರೆ ಒಬ್ಬ ರಾಜ್ಕುಮಾರ್. ಯಾಕೆಂದರೆ ರಾಜ್ಕುಮಾರ್ ಭವನದಲ್ಲಿ ನಾವಿದ್ದೀವಿ, ಅಂಬರೀಷ್ ಆಡಿಟೋರಿಯಮಲ್ಲಿ ಇದ್ದೀವಿ. ಏಕೆಂದರೆ ಇವತ್ತಿನ ಈ ಉಸ್ತುವಾರಿ ಇದೆಯಲ್ಲ, ಇದನ್ನಾಗಬೇಕಾದ್ರೆ ಸನತ್ ಕುಮಾರ್ ಅವರು 13ನೇ ತಾರೀಕು ಹೋದರು. ನಾನು ಈ ಕಾರ್ಪೆಟ್ಟನ್ನು ಚೇಂಜ್ ಮಾಡಿಸ್ಬೇಕಾಗಿತ್ತು. ಇದನ್ನು ಬಿಚ್ಚಿಸಿದ್ರೆ 8 ದಿವಸ ಬೇಕು ಅನ್ನೋದಕ್ಕೆ ನಾನು ಬಿಚ್ಚಕ್ಕೆ ಒಪ್ಪಲಿಲ್ಲ. ಈ ಕಾರ್ಯಕ್ರಮ ಮುಗಿಲಿ ಅಂತ ಮಾಡಿದ್ವಿ. ಇನ್ನೊಂದು ವಿಷ್ಣು ಜೊತೆಲಿ ಟ್ರಾವೆಲ್ ಮಾಡಿರೋಷ್ಟು ನನ್ನಷ್ಟು ಬೇರೆ ಇನ್ನೊಬ್ಬ ನಟ ಇಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಹೆಂಗೆ ಅಂತಂತಂದರೆ 300-400 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ದೊಡ್ಡ ಮಾತಿಲ್ಲ, ಬರೀ ಕೇಳಿಸ್ಕೋಬೇಕಷ್ಟೇ. ದಾಸವಾಣಿನ ಹಾಕೋರು ಎಷ್ಟು ಚೆನ್ನಾಗಿರೋದು ಅಂತಂದರೆ 3.5 ಗಂಟೆ ನಾವು ಪ್ರಯಾಣ ಮಾಡಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ. 300 ಕಿಲೋಮೀಟ್ರ್ ಹೋಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಯಾರ ತಂಟೆಗೂ ಹೋಗ್ದಲೆ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇದ್ದಿದ್ದ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಶಂಕರ್ನಾಗ ಅಷ್ಟೇ ನಾನು ಮಾತಾಡಿದ್ದ. ಏಕೆಂದರೆ ಇವ್ರಿಗೂ ಆತ್ಮೀಯನೇ. ನನಗೆ ದಿವಸಕ್ಕೆ 24 ಗಂಟೆ ಸಾಕಾಗಲ್ಲ ಕೊಡೋ ದೊಡ್ಡ ದೇವರು 48 ಗಂಟೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕೆಂದರೆ ಯಾವಾಗ ನೋಡಿದ್ರು ಕ್ರಿಯಾಶೀಲ ಅವನು ಮಾಡ್ತಾ ಇದ್ದ. ಆಮೇಲೆ ಇನ್ನೊಬ್ಬರು ವಿಷಯ ಹೇಳಬೇಕು ಅಂತಂದರೆ ಒಬ್ಬ ಅಂಬರೀಷ ಮಾತಾಡಿದ್ರೆ ಗುಂಡಿದ್ದಂಗಿರೋದು, ಆದರೆ ಮನಸ್ಸಿಗೆಲ್ಲ ಬೆಣ್ಣೆ ಅವನು. ಏಕೆ ಅಂತಂತಂದರೆ ಯಾರಿಗಾದರೂ ಅತ್ಯಂತ ಗೌರವ ಕೊಟ್ಟು ಮಾತಾಡ್ದ ಅಂತಂದರೆ ಅವನ ಮೇಲೆ ತುಂಬ ಬೇಜಾರಾಗಿದೆ ಅಂತ. ಇಲ್ಲಿವರೆಗೂ ಏಕವಚನದಲ್ಲಿ ಕರೆಯುವಂಥ ಸ್ನೇಹಿತ ಯಾರಾದರೂ ಇದ್ದರೆ ಅದು ಒಬ್ಬ ಡಾಕ್ಟರ್ ಅಂಬರೀಷ್. ಅಂಬರೀಷ್ ಏನಾದ್ರು ಇರಲಿಲ್ಲ ಅಂದರೆ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನ ಇಲ್ಲಿಗೆ ಒಂದು ಇಟ್ಟಿಗೆ ಇಡೋಕ್ಕಾಗ್ತಾ ಇರಲಿಲ್ಲ. ಇದು ದೇವ್ರ ಮೇಲಾಣೆ, ನನ್ನ ಕಲಾದೇವಿ ಮೇಲಾಣೆ. ಅಂಬರೀಷ್ ಇಲ್ಲ ಅಂದಿದ್ರೆ ಈ ಜಾಗಕ್ಕೆ ಈಗ ನಾವೇನು ಕೂತಿದ್ವಿ ಇದಕ್ಕೆ ಒಂದು ಇಟ್ಟಿಗೆ ಇಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಪುಣ್ಯಾತ್ಮ ಚೆನ್ನಾಗಿರಲಿಲ್ಲದೆ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂತಂದರೆ, ನಾವು ಸಿನಿಮಾ ನಟರಾದಾಗ ಭಾಳ ಕಷ್ಟ ಆಯಿತು. ನಮ್ಮ ಗುರುಗಳು ಒಡೆದು ಬುದ್ಧಿ ಹೇಳೋರು ನಮಗೆ. ಅವ್ರು ಹೊಡೆದಿದ್ದರಿಂದ ನಮಗೆ ಎಲ್ಲ ಜ್ಞಾನ ಬರೋದಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಯಾರು ಹೊಡೆದೇಳ್ತಾನೇನೋ ಬೈದೇಳ್ತಾನೋ ಅವನು ಬದುಕಕ್ಕೆ ಹೇಳ್ತಾನೆ ಅನ್ನೋದನ್ನು ಅರ್ಥಕೊಂಡ್ಬಿಟ್ರೆ ಅಲ್ಲಿ ವಿವಾದನೇ ಇರಲ್ಲ. ಯಾಕೆಂದರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮದ್ರಾಸಲ್ಲಿದ್ದರೆ 5:15 ಗಂಟೆಗೆ ಬಂದು ಎಬ್ಬರಿಸೋರು, ಆರ್ಸ್ ಗ್ಯಾಲಪ್ ಬರೋರು ಓಡಿಸ್ಬೇಕಾಗಿತ್ತು. ನಿಮ್ಗೆ ಹೆಂಗೆ ಹೇಳೋದು, ಕೆಲವು ಸತಿ ಅವ್ರನ್ನೇನಾದ್ರು ಆರ್ಸ್ ರೈಡ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ, ಅವ್ರಿಗೆ ತೀರ್ಥ ಪ್ರಸಾದಗಳನ್ನು ನೋಡ್ಕೊಳ್ಳಿಲ್ಲ ಅಂದರೆ ಕೆಟ್ಟ ಕುದುರೆ ಕೊಟ್ಬಿಡೋರು. ಆ ಕೆಟ್ಟ ಕುದುರೆ ಹೆಂಗೆಲ್ಲ ಓಡೋ ಈ ಉದ್ದಕ್ಕೆ ಈ ಮಾವಿನ ಮರಗಳು ಕೊಂಬೆಗಳಿಗೆ ಬಂದಿರೋದಲ್ಲ, ಅಲ್ಲಿಗೆ ಹೋಗ್ಬಿಡೋದು, ಒಡ್ಕೊಂಡು ಸತ್ತು ಬಿಡ್ಬೇಕು. ಹಂಗೆ ಅಷ್ಟು ಕಷ್ಟ ಆಯಿತು. ಆಮೇಲೆ ಡ್ಯಾನ್ಸ್ಗೆ ಹೋಗ್ಬೇಕಾಗಿತ್ತು. 9 ಗಂಟೆ ಕಾಲ್ಶೀಟಿದ್ರೆ ಬೆಳಿಗ್ಗೆ 5:15 ಗಂಟೆಗೆ ಇದ್ದರೆ ಡ್ಯಾನ್ಸ್ಗೆ ಹೋಗ್ಬೇಕು, ಮತ್ತು ಫೈಟಿಂಗಿಗೆ ಹೋಗ್ಬೇಕು, ಅವೆಲ್ಲ ಮಾಡಬೇಕಾಗಿತ್ತು. ನಾನು ನಮ್ಮ ಹೀರೋಗೆ ಹೇಳ್ತಾ ಇದ್ದೀನಿ, ನೀನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅಹಂಕಾರ ಪಡಬೇಡಪ್ಪ. ಒಬ್ಬ ರಾಜ್ಕುಮಾರ್ನ ತಗೊಂಡಿಟ್ಕೋ, ಅವಾಗ ಸತ್ಯವನ್ನು ನೀನು ಬೆಳಕು ಕಾಣ್ತೀಯ, ನೀನು ಗುರಿ ಮುಡ್ತೀಯ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೇ ಇನ್ನೇನಾದ್ರೂ ಈ ಎಲ್ಲ ಕಲಾವಿದರನ್ನ, ಏಕೆಂದರೆ ಕಲಾವಿದರಾಗೋದು ಸ್ವಲ್ಪ ಇದಲ್ಲ,
ನಮ್ಮ ಆರ್ಎಸ್ಟಿಂದ ನಮ್ಮ ಕೃಷ್ಣೇಗೌಡರು ಮಾತಾಡಿದ್ರು, ರೇವಣ್ಣವ್ರು ಕೂತವ್ರೆ, ನಮ್ಮ ಸಿದ್ದರಾಮಣ್ಣವ್ರ ಕೈಲಿ ಒಂದು ಕೆಲಸ ಮಾಡಿಸ್ಬೇಕಾಗಿತ್ತು. ಅಂಬರೀಷ್ ಹೆಸರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಸಿನೆ ಆ್ಯಕ್ಟಿಂಗ್ ಅಕಾಡೆಮಿನ ನಾವು ಓಪನ್ ಮಾಡ್ತಾ ಇದ್ವಿ. ಅದರ ದಿಶೆಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. 3 ವರ್ಷದ ಕೋರ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಕ್ಕ ಎಡಿಟಿಂಗಿಂದ ಹಿಡಿದು, ಸೀವಿಂಗಿಂದ ಹಿಡಿದು, ಪ್ರತಿಯೊಂದು ಮಿಕ್ಸಿಂಗಿಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಅವನು 2ನೇ ವರ್ಷದಷ್ಟೊತ್ತಿಗೆ ಅವನು ಪಕ್ಕ ತರಬೇಕು. 3 ವರ್ಷ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಕಡಿಮೆ ಅಂದರೆ 25 ಜನಕ್ಕೆ ಅನ್ನ ಹಾಕುವಂಥ ಯೋಗ್ಯತೆ ಬರಬೇಕು ಅವನಿಗೆ. ಒಂದು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಿಂತ ಯಾವುದೇ ಈ ರೀತಿ ಕಡಿಮೆ ಇದ್ದಂಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ರೇವಣ್ಣವ್ರಿಗೆ ನಾವೇನು ಕೈ ಮುಗಿದು ಕೇಳ್ತೀವಿ ಅಂದರೆ, ಸ್ವಾಮಿ ನಿಮ್ಗೆ ಏನಾದರೂ ನಮಗೆ ಡೊನೇಷನ್ ಕೊಡಬೇಕು ಅಂತ ನಮಗಿದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಯಾವುದೋ ಮೂಲೆ ಬಿದ್ದಿದೆ ಮಿಕ್ಸರ್ ಕ್ಯಾಮ್ರಾ. ಯಾಕೆಂದರೆ ಕೆಲವರು ಮಿಕ್ಸರ್ ಕ್ಯಾಮ್ರಾ ನೋಡೇ ಇಲ್ಲ. ಮಿಕ್ಸರ್ ಕ್ಯಾಮ್ರಾ ಬರ್ತಾ ಇದ್ದಿದ್ದು 1000 ಅಡಿ ಮ್ಯಾಗ್ಝೈನ್, 1000 ಅಡಿ ಮ್ಯಾಗ್ಝೈನಿಂದು ನಾವು ಹುಡುಗರಿಗೆ ಪಾಠ ಮಾಡಬೇಕು. ಅಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿಟ್ಟು ಇಲ್ಲಿಟ್ಟು ಹಾಳಾಗುತ್ತೆ. ನೀವು ಕೊಟ್ಟರೆ ನಮ್ಮ ರೇವಣ್ಣವ್ರು ಕೊಡಿಸಿದ್ರು ಕಣಪ್ಪ, ಕನಕರಾಜ ಪ್ರೊಡ್ಯೂಸರು, ಹೀರೋ ತಂದೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ದಯವಿಟ್ಟು ಅದನ್ನು ಕೊಡಿಸ್ಕೊಡಿ. ನಿಮ್ಮ ಹೆಸರು ಹಾಕಿ ಅದನ್ನು ಯಾವ ಪುಣ್ಯಾತ್ಮ ಕೊಟ್ಟು ಶೋಕೇಸಲ್ಲಿಟ್ಟು ಮಕ್ಕಳಿಗೆ ಪಾಠ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಷಯನ ನಿಮಗೆ ತಿಳಿಸ್ತಾ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏಕೆಂದರೆ ಕೆಳಗಡೆ ಕಾಫಿ ತಿಂಡಿ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಆಸ್ವಾದಿಸಬೇಕು. ಇವತ್ತಿನ ನಾಯಕ ನಟರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನೀವು ಏನು ಬೇಕಾರಂತೀನಿ, ಏನು ಬೇಕಾದ್ರೆ ಮಾಡಿ, ಆದರೆ ನಿಮ್ಮ ದೇಹದಾಢ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಯಾವತ್ತೂ ಹೀರೋ ಆಗಬೇಕು ಅಂತ ನಮ್ಮ ತಾಯನೇ ಆಸೆ ಪಟ್ಟೇ ಇಲ್ಲ. ಯಾಕೆಂದರೆ ನನಗೆ ಇಂಪಾರ್ಟೆಂಟೇ ಫುಲ್ ಮಿಲ್ಸ್. ಏಕೆಂದರೆ 165 kg ಇದೆ. ಈಗ ನಮ್ಮ ಫೋಟೋಗ್ರಾಫರು ನಮ್ಮ ಆತ್ಮೀಯ ಕೇಳಿದ ಎಷ್ಟು kg ಕಮ್ಮಿ ಆಗಿದೆ ಅಂತ. ನಾನು ಹೇಳಿದೆ, ಯಾಕೆ ಹೇಳ್ತೀವಿ ಬಿಡು, ಲೆಕ್ಕ ಇಟ್ಟರೆ ದುಃಖ. ನಾನು 47 kg ಕಮ್ಮಿ ಆಗಿದ್ದೀನಿ ಅಂತ. ಏಕೆಂದರೆ ಸಾಯ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಆದಾಗ ಈ ತೆಳಗಾದ್ರೆ ಏನು ಬಂತು. ಸಿನಿಮಾದಲ್ಲಿ ದಪ್ಪ ಇರೋರಿಗೆಲ್ಲ ದೊಡ್ಡಣ್ಣ ಅಂತ ಹೆಸರಿಟ್ರು. ಅದಕ್ಕೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಕಾರಣ. ಕೊನೆಯವರೆಗೂ ನಮ್ಮ ಮೇಲೆ ಇದೇ ಅಭಿಮಾನ ಇರಲಿ ಅಂತ ನಾನು ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ, ನೀವು ಮಾಧ್ಯಮದ ಮಿತ್ರರಿದ್ದೀರಲ್ಲ, ನಿಮಗೆ ನಾನು ಹೇಳಿಲ್ಲ ಕಣಪ್ಪ, ಆಮೇಲೆ ನಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗ ತೋರಿಸ್ಬಿಟ್ಟಿರ. ಯಾಕೆಂದರೆ ಒಂದು ಮಂಗನ ಮನ್ಮತ ಮಾಡೋ ಶಕ್ತಿ ಇರೋದು ನಿಮ್ಮ ಕೈಲಿ ಕಡ್ರೆಯ. ಇವತ್ತೇನಾದ್ರೂ ಮಾಯನ್ ಮರಾಠಿ ಅಂತ ಒಂದು ಸಿನಿಮಾ ಬರೋದು, ಅದಿದ್ರೆ ನೀವೇನು ಬೇರೆ ಇನ್ಯಾರೂ ಇಲ್ಲ ಮಾಯನ್ ಮರಾಠಿಗಳು. ಹಾಗಾಗಿ ನಿಮಗೊಂದು ಥ್ಯಾಂಕ್ಸ್ ಹೇಳಿರಲಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ನಿಮಗೆಲ್ಲ ವಯಸ್ಸಾದವರೆಲ್ಲ ಪುಣ್ಯಾತ್ಮರು ಕೂತವ್ರು ಹೇಳ್ತಿದ್ದೀನಿ. ಜಗತ್ತಲ್ಲಿ ಆಡೋದಕ್ಕೆ ಲಕ್ಷಾಂತರ ಭಾಷೆ ಇದೆ, ಸಾವಿರಾರು ಭಾಷೆ ಇದೆ. ಆದರೆ ಸರ್ವಶ್ರೇಷ್ಠ ವಿದ್ವಾಂಸರೆಲ್ಲ ಕಂಡುಹಿಡಿದಿರೋದು 3 ಶ್ರೇಷ್ಠವಾದ ಭಾಷೆ. ನನ್ನ ತಾಯಿ ಮೇಲಾಣೆ 3 ಭಾಷೆ, ಅದರಲ್ಲಿ ಕನ್ನಡನೂ ಒಂದು ಅನ್ನೋದನ್ನು ಮರೆಯಬೇಡಿ. ಯಾಕೆಂದರೆ ಕನ್ನಡ ಇದೆಯಲ್ಲ, ಅದಕ್ಕಿರುವಂಥ ಒಂದು ಯೋಗ್ಯತೆ, ಗತ್ತು, ಗಮ್ಮತ್ತು ಬೇರೆ ಯಾರಿಲ್ಲ. ಆಂಗ್ಲರ ಆಡಳಿತದಲ್ಲಿ ಕನ್ನಡ ಏನಿತ್ತು ಅಂದರೆ ಸುಭದ್ರವಾಗಿತ್ತು. ಯಾವುದೇ ಆಂಗ್ಲ ಅಧಿಕಾರಿನ ನೀವು ಹೋಗಿ ಮಾತಾಡ್ಸಿದ್ರೆ, ಅಯ್ಯ ನೀನು ಕನ್ನಡದಲ್ಲಿ ಮಾತಾಡಯ್ಯ ಅಂತ ಹೇಳ್ತಾ ಇದ್ರು. ಇದು ಸತ್ಯ. ಹೈಕೋರ್ಟಲ್ಲಿ ಫಸ್ಟ್ ವಾದ ವಿವಾದ ಮಾಡ್ತಾ ಇದ್ದಿದ್ದನ್ನ, ಇಂಗ್ಲೀಷಲ್ಲಿ ಮಾಡ್ತಾ ಇದ್ದಿದ್ದನ್ನ ಕನ್ನಡದಲ್ಲಿ ಮಾಡಬೇಕು ಅಂತ ಕನ್ನಡಕ್ಕೋಸ್ಕರ ಹೋರಾಡಿದ್ರು ಒಬ್ಬ ಹಡ್ಸನ್ ಸರ್ಕಲ್ ಇದೆ ಇವತ್ತು, ಗೊತ್ತಾಗ್ರ. ಕನ್ನಡದಲ್ಲೇನೆ ಶಾಲೆಗಳನ್ನು ತಮ್ಮ ಜೋಬಿಂದ ದುಡ್ಡಾಕಿ ನಡೆಸತ್ತವರಿದ್ದಾರೆ. ಕಬ್ಬಲ್ಲಿದ್ದಾನೆ. ನಿಮ್ಗೆ ಹೆಂಗೆ ಹೇಳೋದು, ಗುರುರಾಯರು ಸತ್ತ ಮೇಲೂ ಸಹಿತ 180 ವರ್ಷ ಆದ್ಮೇಲೆ ನೋಡಿದಂಥ ಆಂಗ್ಲ ಅಧಿಕಾರಿ ಮನ್ರೋ, ವಿಲಿಯಮ್ಸ್ ಮನ್ರೋ. ನಿಮ್ಗೆ ಹೆಂಗೆ ಹೇಳೋದು, ನೀವೆಲ್ಲ ನಂಬಲ್ಲ. ಅದಕ್ಕೋಸ್ಕರನೇ ಕನ್ನಡಕ್ಕಿಂತ ಶ್ರೇಷ್ಠವಾದ ಭಾಷೆ ಇನ್ನೊಂದು ಇಲ್ಲ. ದಯವಿಟ್ಟು, ಯಾಕೆಂದರೆ ಅಲ್ಪ ಪ್ರಾಣ ಆಗಿರ್ಬೋದು, ಮಹಾಪ್ರಾಣ ಆಗಿರ್ಬೋದು, ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಮಾತ್ರ ದೇವರೇ ಕಾರಣ. ಯಾಕೆಂದರೆ ಅವಳು ಓದಿರಲಿಲ್ಲ, ಆದರೆ ಜ್ಞಾನದಲ್ಲಿ ಯಾರು ಏನು ಕಡಿಮೆರಲಿಲ್ಲ. ನೋಡು ಮಗನೇ, ಆಕಾಶದಲ್ಲಿ ಚಂದ್ರಮನ್ ನೋಡ್ಕಲ್ಲ, ಚಂದ್ರಮನ್ನ ನೋಡು ಅಂತ ಹೇಳ್ಕೊಟ್ಟು ಯು ಸಿ ಮೂನ್ ಮೈ ಸನ್, ಯು ಸಿ ಮೂನ್ ಅಂತ ನಮ್ಮಮ್ಮ ದೇವರೇ ಹೇಳಿಲ್ಲ. ಇವತ್ತು ನಮ್ಮಂದಿರು ನೋಡ್ತಾ ಇದ್ದೀನಿ. ನಮ್ಮ ಮಂದಿರ ಬೀದಿಲೆಲ್ಲ ಮಾತಾಡ್ಕೊಂಡು ಹೋಗ್ತೀರಾ, ತರಕಾರಿ ತಗೋಬೇಕಾದ್ರೂ ಮಾತಾಡ್ತೀರಾ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೂ ಮಾತಾಡ್ತೀರಾ. ಬೇಡ ಕಣ್ರವ.
ಯಾಕೆಂದರೆ ನೀವು ಕಲಿಸಿದ ಸಂಸ್ಕಾರನೇ ಇವತ್ತೇನಾದ್ರು ನಮ್ಮಮ್ಮ ನಮ್ಮಪ್ಪ ಕಲಿಸ್ಬೇಕು ಸಂಸ್ಕಾರ ಇಲ್ಲಾಂದರೆ ಬಂದರೆ ಅದಕ್ಕೆ ಭಾಷೆ ಬಹಳ ಮುಖ್ಯವಾಗುತ್ತೆ. ಕನ್ನಡನ ಮರಿಬೇಡಿ. ನಾನು ಮುಖ್ಯವಾಗಿ ನಮ್ಮ ಇವರಿಗೆ ಮರಾಠಿಗಳಿಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಚೆನ್ನಾಗಿ ತೋರಿಸ್ರಪ್ಪ ಎಲ್ಲರೂ. ನಮಸ್ಕಾರ. ಅವರಿಗೆ ಒಂದು ರೀತಿ ಹತ್ತಿರವಾದಂತಹ ಒಂದು ಸಬ್ಜೆಕ್ಟ್ ಆಗಿರೋದಂತ ರೇವಣ್ಣ ಸರ್ ಅವರು ಬಹಳಷ್ಟು ಪ್ರಶ್ನೆಗಳು ಕೂಡ ಬಂದಿದೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೇಳೋಣ. ರೇವಣ್ಣ ಸರ್ ಹೋಗ್ಬಿಟ್ರಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಬರ್ತಕ್ಕಂಥ ಹಿರಿಯ ಕಲಾವಿದರಿಗೆ ಹಾಗೂ ಕನಕರಾಜ ಚಿತ್ರದ ತಾಂತ್ರಿಕ ವರ್ಗದವರಿಗೆ, ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ಕನ್ನಡ ಅಭಿಮಾನಿಗಳೇ, ಚಲನಚಿತ್ರ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಬಹಳ ಸಂತೋಷ. ಇವತ್ತು ಮಾತನಾಡಿದ ಒಬ್ಬೊಬ್ಬರ ಬಾಯಲ್ಲೂ ಕೂಡ ಚಿತ್ರರಂಗದ ಅನೇಕ ವಿಷಯಗಳು ಹೊರಬಂದಿವೆ. ನಮ್ಮ ರಾಷ್ಟ್ರದಲ್ಲಿ ಇವತ್ತು ಭಾಷೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ನಾವು ಕನ್ನಡ ಚಲನಚಿತ್ರ ಒಂದು ಕಾಲದಲ್ಲಿ 100 ದಿವಸ ಓಡ್ತಾ ಇದ್ದಂಥ ಸಮಯಗಳನ್ನು ನೋಡ್ತಾ ಇದ್ದಂಥ ಸಮಯ ನಾವೆಲ್ಲ ನೋಡಿದ್ದೀವಿ. ಇವತ್ತು ವಾರ ನಡೆದ್ರೆ ಒಂದು ವಾರ ಸಿನಿಮಾ ನಡೆದ್ರೇ ಒಂದು ಖುಷಿ ಅನ್ನೋ ಪರಿಸ್ಥಿತಿ ಬಂದಿದೆ. ಆದರೆ ಜನ ಥಿಯೇಟ್ರಿಗೆ ಹೋಗೋದು ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಕೆಲವು ಚಿತ್ರಗಳು ಇವತ್ತು ಯಶಸ್ವಿ ಏನಾಗ್ತವೆ ಅಂದರೆ, ಕಥೆಯಲ್ಲಿರ್ತಕ್ಕಂಥ ಸತ್ವದಿಂದ ಇವತ್ತು ಅನೇಕ ಚಿತ್ರಗಳು ನಡೀತವೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಎಲ್ಲ ಬರೀ OTT ಅವು ಇವು ಅಂದ್ಕೊಂಡು ಥಿಯೇಟ್ರಿಗೆ ಜನ ಬರೋದು ಕಡಿಮೆ ಆಗ್ತದೆ. ಆ ಪರಿಸ್ಥಿತಿ ಬಹಳಷ್ಟು. ಆಮೇಲೆ ನಿರ್ಮಾಪಕ ಪರಿಸ್ಥಿತಿನೂ ಕೂಡ ಕೃಷ್ಣೇಗೌಡರು ಹೇಳೋದಲ್ಲ, ಅದನ್ನು ಮತ್ತೆ ಹೇಳಕ್ ಹೋಗಲ್ಲ. ಆದರೆ ಒಂದಂತೂ ಸತ್ಯ, ಈ ರಾಜ್ಯದಲ್ಲಿ ಇವತ್ತು ಬಹುಭಾಷಾ ಚಿತ್ರಗಳು ಮತ್ತು ಇನ್ನೊಂದೇನೋ ಬಹು ಅದಕ್ಕೇನಪ್ಪ ಒಂದು ಪದ ಇದೆಯಲ್ಲಪ್ಪ, ಒಂದು ಚಿತ್ರ ನೋಡಿದ್ದಾರೆ ಪ್ಯಾನ್ ಇಂಡಿಯಾ. ಆ ವಿಷಯ ನೋಡಿದಾಗ ಬಹಳ ಒಳ್ಳೇದದು, ಇಲ್ಲಿ ಬೆಳೀಲಿ. ಆದರೆ ಕನ್ನಡ ಚಲನಚಿತ್ರ ನಡಿಬೇಕಾದ್ರೆ, ಕನ್ನಡ ಚಿತ್ರಗಳು ಉಳಿಬೇಕಾದ್ರೆ ನಮ್ಮ ಆಶೀರ್ವಾದ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತೇನು ನಮ್ಮ ಕೃಷ್ಣೇಗೌಡರು, ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿಲ್ಲ, ಆದ್ರೂ ಒಂದಂತೂ ಹೇಳ್ತೇನೆ, ನಾನು ಎದೆಯ ಆಕ್ರೋಶವನ್ನು ತೋಡಿಕೊಂಡಿದ್ದಾರೆ. ಇಲ್ಲ, ಆದ್ರೆ ಒಂದಂತೂ ಸತ್ಯ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ನಾನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ವಿಷಯ ಬಂದರೂ ಕೂಡ ನಾನು ಕೂಡ ಬಹಳಷ್ಟು ಸಾರಿ ಚಲನಚಿತ್ರ ತಂಡದ ಜೊತೆಯೆಲ್ಲ ಹೋಗಿ ಅನೇಕ ಕೆಲಸವನ್ನು ಮಾಡಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಸಿದ್ದರಾಮಯ್ಯನವರು ಕನ್ನಡ ಚಿತ್ರದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಅವರದೇ ಆದ ಒಲವಿತ್ತು. ಆದರೆ ಕೆಲವು ಆರ್ಥಿಕ ಪರಿಸ್ಥಿತಿಯಿಂದ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಶಸ್ತಿ. ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ. ಮತ್ತು ಎರಡನೇದು, ಇವತ್ತು ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟಿದ್ದಾರೆ ಅಂದರೂ ಕೂಡ ಇಡೀ ರಾಷ್ಟ್ರದಲ್ಲಿ ಉತ್ತಮ ರೀತಿಯಲ್ಲಿ ಹಸ್ತಾಂತರ ಮಾಡಿದಂಥ ಕೀರ್ತಿ ಇವತ್ತು ಸಿದ್ದರಾಮಯ್ಯನವ್ರ ಮೇಲಿದೆ. ಇಡೀ ಭಾರತವನ್ನು ಉಳಿತಾ ಇದೆ, ಅದೊಂದು ಕಡೆ. ಆದರೆ ಎರಡನೇದಾಗಿ ಇವತ್ತಿನ ಮುಖ್ಯಮಂತ್ರಿಗಳು ಸ್ವತಃ ಸಿನಿಮಾ ವಿತರಕರು ಅನ್ನೋದನ್ನು ಕೂಡ ಜ್ಞಾಪಿಸ್ತೇನೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾದ ಬಿಡುಗಡೆ ಮಾಡ್ತಕ್ಕ ಕನಕಪುರದಲ್ಲಿ ಅವರು ಥಿಯೇಟರ್ ಕೂಡ ಇಟ್ಟಿದ್ರು. ಅದರಿಂದ ಅವರ ನಂಟು ಕೂಡ ಇದೆ. ಅವರ ಬಗ್ಗೆ ಅವ್ರ ಜೊತೆ ಮಾತನಾಡಿ ಚಿತ್ರರಂಗಕ್ಕೆ ಆಗ್ಬೇಕಾಗಿದ್ದ ಕೆಲಸಕ್ಕೆ ನನ್ನ ಪ್ರಯತ್ನವನ್ನು ಮಾಡಿಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ, ದೊಡ್ಡಣ್ಣವ್ರ ಬೇಡಿಕೆ ಅದೆಲ್ಲ ಒಂದು ಕ್ಯಾಮ್ರಾ ಉಪಯೋಗ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳಿದ್ರೆ ಔಟ್ಡೇಟೆಡ್ ಆಗಿದ್ರೆ ಅದನ್ನು ಕೊಡಿಸೋದ್ರಲ್ಲಿ ಅದು ಏನಾಗಿತ್ತು ಅನ್ನೋ ಐಡಿಯಾ ಇಲ್ಲ. ಟೀಚಿಂಗ್ ಟೂಲ್ ಅಷ್ಟೇ, ಅದೇನಿಲ್ಲ, ಹಾಗೆ ಇದೆ, ಅದನ್ನ ಉಪಯೋಗಕ್ಕೆ ಬರಲ್ಲ. ಅದನ್ನ ಹಾಗೆ ಇಡೋ ಬದಲು ಅದನ್ನ ನಮ್ಮಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಬಿಡ್ಬೋದಾಗಿತ್ತು. ಇಲ್ಲಿ ಅದೇನು ಏನಾಗಿದೆಯೋ ಅದನ್ನ ಕೊಡಿಸೋದ್ರ ಜೊತೆಗೆ ಒಂದು ಸಂತೋಷದ ದೊಡ್ಡಣ್ಣವ್ರು ಹೇಳಿದ್ದು, ಪೂರ್ಣ ಇನ್ಸ್ಟಿಟ್ಯೂಟ್ಗೆ ಉತ್ತಮವಾದಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅನ್ನಲ್ಲ, ಅದಕ್ಕೆ
ನನ್ನ ಸಹಕಾರ ಖಂಡಿತ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಿ ಅದರಲ್ಲಿ ಏನು ಅದಕ್ಕೆ ಅಂತ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ದಿದ್ದು ನನಗೂ ಚಿತ್ರರಂಗಕ್ಕೂ ಬಹಳ ಇಷ್ಟ. ಸುಂದರಾಜರ ಬಗ್ಗೆ ನಾನು ಕೇಳ್ತೇನೆ, ಏನು ಪಿ ವಿ ಕಾರಂತರ ನಾಟಕಗಳು ಸತ್ತವರಗಳಿಂದ ಹಿಡಿದು ಇಲ್ಲಿವರೆಗೂ ಅನೇಕ ನಾಟಕಗಳು ನೋಡಿದ್ದೇನೆ. ನಾನು ವಿದ್ಯಾರ್ಥಿ ದಶೆಯಲ್ಲಿ ಅತಿ ಹೆಚ್ಚು ಸಿನಿಮಾ ಮತ್ತು ನಾಟಕ ನೋಡ್ತಿದ್ದಂಥ ವ್ಯಕ್ತಿ. ರಾಜಕೀಯದಲ್ಲಿ ಅಧಿಕಾರ ಸಿಕ್ಕಿದ ಮೇಲೆ ಅಥವಾ MLA ಆದ್ಮೇಲೆ ಇಲ್ಲ ಇದ್ದಿದ್ರೆ ವಾರಕ್ಕೆ 4 ಸಿನಿಮಾ ನೋಡ್ತಿದ್ದರು. ನಾನು ಬಹಳ ಇಷ್ಟಪಟ್ಟು ನಾಟಕಗಳು ಅಷ್ಟೇ ಎಲ್ಲರ ನಾಟಕಗಳನ್ನು ನೋಡ್ತಾ ಇದ್ದೆ ನನ್ನ ಒಂದು ಜೀವನದಲ್ಲಿ. ಅದು ಬಹಳ ಸಂತೋಷ. ಯಾಕೆಂದ್ರೆ ಈಗಿನ ರಾಜಕಾರಣಿಗಳಲ್ಲಿ ಬರೀ ರಾಜಕೀಯ ಮಾಡಿ ಏನಾರ ಮಾತಾಡೋದ್ರೆ ರಾಜಕೀಯ ಮಾಡ್ಬಿಡಪ್ಪ ಅನ್ನೋ ಮಟ್ಟಕ್ಕೆ ಹೋಗಿದೆ ರಾಜಕೀಯ. ಅದರ ಕನಕರಾಜದಲ್ಲಿ ಯುವಕರನ್ನ ಇವತ್ತು ನೀವು ರಾಜಕೀಯಕ್ಕೆ ಬನ್ನಿ ಅಂತ ಕರೆ ಕೊಡ್ತಕ್ಕಂಥ ಸನತ್ ಕುಮಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಈಗಿನ ಪರಿಸ್ಥಿತಿಗೆ ಯುವ ಜನತೆ ಬದಲಾವಣೆಯನ್ನು ಬಯಸ್ತಾ ಇರ್ತಕ್ಕಂಥ ಸಮಯದಲ್ಲಿ ನಿಮ್ಮ ಒಂದು ಲೈನ್ ಏನಿದೆ ಆ ಚಿತ್ರದ ಮೂಲಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾಡಿರ್ತಕ್ಕಂಥ ಅವರ ಆಸೆ ಏನಿದೆ, ಯುವಕರೇ ರಾಜಕೀಯಕ್ಕೆ ಬನ್ನಿ, ದೇಶ ಕಟ್ಟೋಣ ಅನ್ನೋ ಮಾತೇನಿದೆ, ಆ ಒಂದು ಎಳೆ ಎಲ್ಲೇ ತಗೊಂಡೋಗಿ ನಿಲ್ಲಿಸುತ್ತೋ ನೋಡೋಣ. ಜನ ನಿಮ್ಮ ಪ್ರಯತ್ನಕ್ಕೆ ಆಶೀರ್ವಾದ ಮಾಡಲಿ, ಈ ಕಾರ್ಯ ಯಶಸ್ವಿ ಆಗಲಿ ಅಂತ ಹಾರೈಸಿ ಚಿತ್ರ ತಂಡಕ್ಕೆ ಧನ್ಯವಾದ ಹೇಳಿ, ನಾನು ಬಂದಿದ್ದು ಸನತ್ರವರ ಚಿಂತನೆ ಮತ್ತು ರವೀಂದ್ರವರ ಬಗ್ಗೆ ಇದ್ದಂಥ ಒಂದು ಸಂತೋಷಿತ ನಾನು ನೋಡೋಣ ಅಂತ ಬಂದೆ. ನನಗೆ ಜವಾಬ್ದಾರಿ ವಹಿಸಿದ್ದಾರೆ. ನಾನು ನೋಡ್ತೀನಿ ಅಂತ ಹೇಳೋ ವ್ಯಕ್ತಿ ಅಲ್ಲ, ಮಾಡಿಸ್ತೀನಿ ಅಂತ ಹೇಳೋ ವ್ಯಕ್ತಿ. ಅದರಿಂದ ನನ್ನ ಪ್ರಯತ್ನ ಖಂಡಿತ ಮಾಡ್ತೇನೆ. ಕಷ್ಟ ಆಗಲ್ಲ ಅಂತ ನನ್ನ ಭಾವನೆ ಇದೆ. ಯಾಕೆಂದರೆ ಮುಖ್ಯಮಂತ್ರಿಗಳಿರ್ಬೋದು, ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ನಾನೇನಾದ್ರು ಹೋಗಿ ಕೇಳಿದ್ರೆ ಅಂದರೆ ಬೇರೆ ಕೆಲಸಕ್ಕೆಲ್ಲ ಬಂದ್ಬಿಡ್ಬೇಡಿ, ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಈ ಚಿತ್ರರಂಗಕ್ಕೆ ಸಹಾಯ ಆಗುವಂಥ ಕೆಲಸಕ್ಕೆ ನಾನು ನಿಮ್ಮ ಜೊತೆಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬೆಂಗಳೂರು ಸಿನಿಮಾ ಓಡ್ತಾರೆ ಅಂದರೆ ಬೆಂಗಳೂರು ಕನ್ನಡದವರೆಲ್ಲ ಖಾಲಿ ಆಗ್ತಿದ್ದಾರೆ. ಅನ್ಯ ಭಾಷೆಗರು ಉತ್ತರ ಭಾರತದಿಂದ ದಿನ ಸಾವಿರಾರು ಜನ ಬರ್ತಾ ಇದ್ದಾರೆ ಹೊರಗಡೆ. ಅವ್ರು ಯಾರು ಕನ್ನಡ ಸಿನಿಮಾ ನೋಡಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸರ್. ಯಾಕೆಂದರೆ ಕೆಲವು ರಾಜಕಾರಣಿಗಳು ಓಟ್ ಬ್ಯಾಂಕ್ಗೋಸ್ಕರ ತುಂಬಿಸ್ತಾ ಇದ್ದಾರೆ. ಸ್ವಲ್ಪ ನೀವೆಲ್ಲ ಹಿರಿಯರು ಸ್ವಲ್ಪ ಆ ಕಡೆ ಗಮನ ಕೊಡಿ ಅಂತ ಮಾತಾಡೋಣ. ಸರ್ಕಾರದ ಪ್ರತಿನಿಧಿಯಾಗಿ ಬಂದಿಲ್ಲ, ನಿರ್ಮಾಪಕರ ಮೆಟ್ರಿಷನ್ ಆಗಿ ಬಂದಿದ್ದಾರೆ. ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸರಿಯಲ್ಲ. ಕೈಲಾಗಿದ್ದ ಸಹಾಯ ಮಾಡೋಣ ಅಂತ ಹೇಳಿದಲ್ಲ, ಖಂಡಿತ ಧನ್ಯವಾದಗಳು. ಇಲ್ಲಿಗೆ ಕನಕರಾಜ